Hallelujah. Thank you, Jesus. Thank you, Lord Master. ಸ್ತೋತ್ರ ಕರ್ತನೆ, ರಾಜಾದಿರಾಜ ನಿನಗೆ ಸ್ತೋತ್ರಪ್ಪ. Hallelujah. ಇನ್ನೊಂದು ದಿವಸವನ್ನು ಕರ್ತನು ನಮ್ಮ ಒಬ್ಬರ ಜೀವಿತದಲ್ಲಿ ಕೊಟ್ಟದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನು ಮಹೋನ್ನತನು ಸರ್ವೋತ್ತಮನೂ ಆದಂಥ ದೇವರಾತನಾಗಿದ್ದಾನೆ. ನನ್ನನ್ನು ನಿನ್ನ ಕೈ ಬಿಡದಂಥ ಕರ್ತನಾತನಾಗಿದ್ದಾನೆ. ಈ ಹೊತ್ತು ಆತನನ್ನು ಆರಾಧಿಸುವಂತೆ, ಆತನನ್ನು ಸ್ತುತಿತೆ ಘನಪಡಿಸುವಂತೆ ದೇವರು ಇನ್ನೊಂದು ಅವಕಾಶವನ್ನು ನನಗೆ ನಿನಗೆ ಆತನು ಕೊಟ್ಟಿದ್ದಾನೆ. Hallelujah. Thank you, Jesus. Thank you, Lord Master. Hallelujah. ಏಸಯ್ಯ ನಿನ್ನನ್ನು ಆರಾಧಿಸು. ಕೊಬ್ರಂಟ ಮನ್ ಕರದೋರಿ ಬೆಶಿ ಕಿರಿಯಂದನ ದೊಡ್ಡ ಮನ್ ಕರಸ್ತಕಿ ನೌರ ಬೋಶೆ ಕ್ರಿಯಂದ ಮನ್ ಕರ ಹತ್ರಯಾಸ್ತ. Hallelujah. 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 Praise the Lord. Praise the Lord. ದೇವರು ಇನ್ನೊಂದು ದಿವಸವನ್ನು ನನ್ನ ನಿನ್ನ ಜೀವಿತದಲ್ಲಿ ಆತನು ಕೊಟ್ಟಿದ್ದಾನೆ. ಸರ್ವಶಕ್ತನಾದಂಥ ದೇವರು, ಮಹೋನ್ನತನಾದಂಥ ದೇವರು, ದೇವಾದಿ ದೇವನು, ರಾಜಾದಿರಾಜನು, ಕೃಪೆಯುಳ್ಳಂಥ ಕರ್ತನು ನನಗೆ ನಿನಗೆ ಸದವಕಾಶವನ್ನು ಕೊಟ್ಟಿದ್ದಾನೆ ಅಂತಂದರೆ ಇನ್ನೊಂದು ಸಾರಿ ಬಂದು ಆತನನ್ನು ಆರಾಧಿಸುವಂತೆ, ಸ್ತುತಿಸುವಂತೆ, ಘನಪಡಿಸುವಂತೆ. ಥ್ಯಾಂಕ್ ಯು ಜೀಸಸ್. Hallelujah. Praise the Lord. Thank you. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಬರುವಂಥ ಜನರಿಗೋಸ್ಕರವಾಗಿ, ಸೇರುವಂಥ ದೇವ ಭಕ್ತರಿಗಾಗಿಯೂ, ಅಷ್ಟು ಮಾತ್ರವಲ್ಲದೆ ದೇವರು ನನ್ನೊಂದಿಗೆ ನಿನ್ನೊಂದಿಗೆ ಮಾತನಾಡುವ ಹಾಗೆ ನಾವು ಆತನನ್ನು ಕೇಳಿಕೊಳ್ಳೋಣ. ಸ್ತೋತ್ರ ಕರ್ತನೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಮಾಸ್ಟರ್. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರೇ, ಇದುವರೆಗೂ ನಮ್ಮನ್ನು ನಡೆಸ್ತಾ ಇದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಒಳ್ಳೆಯದನ್ನು ಮಾಡುವಂಥ ದೇವರಾಗಿರೋದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಯಾರ್ಯಾರು ಸೇರಿ ಬರಬೇಕಾಗಿದೆ ಬಹು ಬೇಗನೆ ಸೇರುವಂತೆ ಸಹಾಯ ಮಾಡು ಸ್ವಾಮಿ. ಎಲ್ಲ ಆರಾಧನೆ ಅಡೆತಡೆ ಮಾಡುವಂತೆ ಎಲ್ಲ ಸೈತಾನನ ಕಾರ್ಯಗಳನ್ನು ಕೊಯ್ತಿ ಮೋಸ ವಂಚನೆಗಳನ್ನು ತಡೆಗಟ್ಟು ಸ್ವಾಮಿ. ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸು, ಪಾವನ ಮಾಡು ಸ್ವಾಮಿ. ನಿನ್ನವಳಾಗಿ ಇರುವಂತೆ ಕೃಪೆ ಕೊಡು ಸ್ವಾಮಿ. ಎಲ್ಲದರಲ್ಲಿ ನೀನು ಮಹಿಮೆ ಹೊಂದು ಸ್ವಾಮಿ. ಈ ಪ್ರಾರ್ಥನೆಯ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ತ್ರೈಕ ದೇವರ ನಾಮದಲ್ಲಿ ಸಮರ್ಪಿಸುತ್ತಾ ಬೇಡಿ ಹೊಂದಿದೆ ನಮ್ಮ ತಂದೆ. ಆಮೆನ್. ಮತ್ತಾಯನ ಬರೆಸುವ ವಾರ್ತೆಯಲ್ಲಿ 6ನೇ ಅಧ್ಯಾಯ ಅಲ್ಲಿ 1ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಅಂದರೆ 6ನೇ ಅಧ್ಯಾಯ 9ನೇ ವಚನ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ. ಹಾಲೆಲೂಯಾ. ಹಾಗಾದರೆ ಈ ಹೊತ್ತಿನ ಈ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವ, ದೇವರನ್ನು ಕೇಳಿಕೊಳ್ಳುವ. ಸ್ವಾಮಿ, ನನ್ನೊಂದಿಗೆ ನೀನು ಮಾತನಾಡು ಸ್ವಾಮಿ. ನಿನ್ನ ದಯೆ, ನಿನ್ನ ಕೃಪೆಯಿಂದ ನನ್ನೊಂದಿಗೆ ಮಾತನಾಡು ಸ್ವಾಮಿ. ನಿನ್ನ ಮಗನಾಗಿ, ನಿನ್ನ ಮಗಳಾಗಿರುವಂಥ ಕೃಪೆಯನ್ನು ಕೊಡು ಸ್ವಾಮಿ. ನಿನಗೋಸ್ಕರ ಬದುಕಿ ಬಾಳುವಂಥ ಸಹಾಯವನ್ನು ಕೊಡು ಎಂಬುದಾಗಿ ನಾನು ನೀನು ಕೇಳಿಕೊಳ್ಳೋಣ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಜೀಸಸ್. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ, ನಂಬಿಕೆಯಿಂದ ಹೇಳುವ ಆರಾಧನೆ ಆರಾಧನೆ
ಸ್ತುತಿ ಆರಾಧನೆ ಆರಾಧನೆ. ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ. ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ. Hallelujah. Thank you, Jesus. ಕ್ಷಮಿಸಬೇಕು ದಯಮಾಡಿ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ యేసయ్య. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ. ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿಮಗೆ ಹೇಳುವ. ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿಮಗೆ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ యేసయ్య. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ. ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿಮಗೆ. ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿಮಗೆ. ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ. ದೈವರಾತ್ಮನೇ ನಿನಗೆ ಆರಾಧನೆ, ನರನೇ ನಿನಗೆ ಆರಾಧನೆ. ದೈವರಾತ್ಮನೇ ನಿನಗೆ ಆರಾಧನೆ, ಜೊತೆಗಾರನೇ ನಿನಗೆ ಆರಾಧನೆ. ಅಪ್ಪ ತಂದೆ ನಿನಗೆ ಆರಾಧನೆ, ದೇವರಾತ್ಮನೇ ನಿನಗೆ ಆರಾಧನೆ. ಅಪ್ಪ ತಂದೆಯೇ ನಿನಗೆ ಆರಾಧನೆ, ದೇವರಾತ್ಮನೇ ನಿನಗೆ ಆರಾಧನೆ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ. ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಅರ್ಥಮಂತನೋ ರಿಕಿಂದ ಮಂದನೋ ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು ಹೇಳುವ. ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ನಿನ್ ಜೊತೆ ಬಾಳಬೇಕು యేసయ్య, ನಿನ್ನೊಂದಿಗೆ ನಡೆಯಬೇಕು. ನಿನ್ ಜೊತೆ ಬಾಳಬೇಕು యేసయ్య, ನಿನ್ನೊಂದಿಗೆ ನಡೆಯಬೇಕು. ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು.
ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರ ನೀನೇ ಏಸಯ್ಯ. ನಂಬಿಕೆಯಿಂದ ಹೇಳುವ, ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರ ನೀನೇ ಏಸಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ ನೀನೇನಯ್ಯ ಏಸಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ ನೀನೇನಯ್ಯ. ಆರಾಧನೆ ಆರಾಧನೆ ಆರಾಧನೆ. ನಂಬಿಕೆಯಿಂದ ಹೇಳುವ, ಆರಾಧನೆ ಆರಾಧನೆ ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಯುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ಊರ್ಧಗನವನ ಹತುನಾರಗಸ್ತಗನೇ, ನನ್ನ ಕಾಯುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ಆರಾಧನೆ ಆರಾಧನೆ ಏಸಯ್ಯ, ಆರಾಧನೆ 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 ಆರಾಧನೆ. ಶಿಖೃಂಡ ಮಂದನೂರಿ ಕಿಂಡ ಮಂದನೂರಿ ಕಂದನ ತ್ರಯರ್ದನು ಔಢಮಂದನೂರಿ ಕಿಂಡ ಮಂದನೇರಿ ಅಂತ ಕನ ಏಸಯ್ಯ. I have decided to follow Jesus. I have decided to follow Jesus. I have decided to follow Jesus. No turning back, no turning back. No turning back, no turning back. The world behind me, the cross before me. The world behind me, the cross before me. The world behind me, the cross before me. No turning back, no turning back. No turning back, no turning back. Though none may join me, still I will follow. Though none may join me, still I will follow. Though none may join me, still I will follow.
no turning back, no turning back, no turning back, no turning back. I have decided to follow Jesus. I have decided to follow Jesus. I have decided to follow Jesus. No turning back, no turning back, no turning back, no turning back. You take the whole world, but give me Jesus. You take the whole world, but give me Jesus. You take the whole world, but give me Jesus. No turning back, no turning back, no turning back, no turning back. I have decided to follow Jesus. I have decided to follow Jesus. I have decided to follow Jesus. No turning back, no turning back, no turning back, no turning back. أرزمن كروشد ماهر تكلير دمن من ياتين أورو أرتكنا من الشكرون دمن تنار يستكنور ينتنا. هاللويا كوب دمستك تيرتك العشتونا هيرتك لور دمن كرشتكينا دا. دورا باشكير يستك. Above all powers, above all kings, above all nature and all created things, above all wisdom, all the ways of man, you were here before the world began. Above all powers, above all kings, above all nature and all created things, above all wisdom, all the ways of man, you were here before the world began. Above all kingdoms, above all thrones, above all wonders the world has ever known, above all wealth and treasures of the earth, you were here to measure what you're worth. Crucified, laid behind the stone, you lived to die, rejected and alone like a robe, trampled on the ground. You took the fall and thought of me above all. Crucified, laid behind the stone, you lived to die, rejected and alone like a robe, trampled on the ground. You took the fall, thought of me above all power,
above all king, above all nature and all created things, above all wisdom, all the ways of man. You were here before the world began. Above all kingdoms, above all thrones, above all wonders the world has ever known, above all wealth and treasures of the earth, there's no way to measure what your words. Sing with me. Crucified, laid behind the stone, you lived to die, rejected and alone like a rose, trampled on the ground. You took the form and thought of me above all. Crucified, laid behind the stone, you lived to die, rejected and alone like a rose, trampled on the ground. You took the form and thought of me above all. Crucified, laid behind the stone, you lived to die, rejected and alone like a rose, trampled on the ground. You took the form and thought of me above all. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ, ಭೂಲೋಕದಲ್ಲಿ ಕೊಡಲ್ಪಟ್ಟಂತೆ ಎಲ್ಲಾ ನಾಮಗಳಿಗಿಂತ ಶ್ರೇಷ್ಠವಾದ ನಾಮ. ನನಗೋಸ್ಕರ ನಿನಗೋಸ್ಕರವಲ್ಲ, ಇಡೀ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಂತ ಯಜ್ಞದ ಕುರಿಯಾದಂತ ಯೇಸು ಕೃಜಿತನಾಗಿದ್ದಾನೆ, ಎದ್ದು ಬಂದಿದ್ದಾನೆ, ಮರಣವನ್ನು ಗೆದ್ದಿದ್ದಾನೆ. ಈಗೋ ಜೀವಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ನಿನ್ನ ದೇವರು ಜೀವಿಸುತ್ತಾನೆ, ನನ್ನ ನಿನ್ನ ವಿಮೋಚಕನು ಜೀವಿಸುತ್ತಾನೆ. ಓರಮ ಶಿಖರೋಂಡ ಮನ್ಕಿರಲ ಬಲ ಹತುರಾಶಯಂತನೋ. ಕೈ ಬಿಡದ ದೇವರು, ಎಡಬಿಡದೆ ಕಾಯುವಂತ ತಂದೆ, ಕೊರತೆಗಳನ್ನು ನೀಗಿಸಿ ನಡೆಸುವ ಆತನು, ಬಲು ನಗೆಯಿಂದ ನನ್ನ ನಿನ್ನ ಮುಖವನ್ನು ತುಂಬಿಸುವ ಆತನು, ಲೋಕವು ಕೊಡದೇ ಇರುವಂತ ಸಮಾಧಾನವನ್ನು ಕೊಡುವಂತ ದೇವರು ನನ್ನ ನಿನ್ನ ದೇವರಾಗಿದ್ದಾನೆ. ಹೇಳುವ, Crucified, laid behind the stone, you lived to die, rejected and alone like a rose, trampled on the ground. You took the fall and thought of me above all. ಕ್ರೂಜಿತನೇ, ತಳ್ಳಲ್ಪಟ್ಟವನೇ, ನನಗಾಗಿಯೇ ಮೃತ್ಯು ಗೆದ್ದವನೇ. ಹಲ್ಲೆಲೂಯಾ. ರೋಮಂಥನೋರಿ ಕಿಂದ ಬಲ ಶೂದ್ರ ಮನ್ಸಕಿನ ಕೇರ್ದ ಮಂಥನೋರಿ ಖಂಡ ಮಂದನೋರಿ ಅಂಚನ. ಲೋಕದ ಪಾಪವನ್ನು ಹೊತ್ತುಕೊಂಡು ಹೋದಾತನು, ಸಮಸ್ತ ಇಡೀ ಲೋಕದ ಜನದ ಪಾಪಕ್ಕೋಸ್ಕರ ಪ್ರಾಯಶ್ಚಿತವಾಗಿ ತನ್ನನ್ನೇ ಅರ್ಪಿಸಿಕೊಟ್ಟಂತ ಯೇಸು ನನ್ನ ನಿನ್ನ ದೇವರಾಗಿದ್ದಾನೆ. ದೈವ ಏಕಕುಮಾರನು, ತಂದೆಯ ನಿತ್ಯ ಪುತ್ರನು, ದೇವರ ವಾಕ್ಯವಾಗಿರುವಾತನು, ದೇವರ ಜೀವವಾಗಿರುವಾತನು, ತಂದೆಯಿಂದ ಹೊರಡಿದಾತನು, ತಂದೆಯಲ್ಲಿರುವಾತನು, ನನ್ನಲ್ಲಿ ನಿನ್ನಲ್ಲಿರುವಂತ ಯೇಸು ಸರ್ವಶಕ್ತನಾದಂತ ದೇವರಾಗಿದ್ದಾನೆ. ಕೊಬ್ರಶತೋ ನಾ ಹಿರ್ತಮ್ಲುಷತ್ಮಾ ಇರ್ದಲೆ ಕೊರ್ದು ಮುಂದು ಮೂನು ಯಜ್ಞದ ಕುರಿಯಾದಾತನು, ಕೊರೇ ದಿನಗಳಲ್ಲಿ ಯಜ್ಞದ ಕುರಿಯಾದಾತನು. ಪ್ರಕಟಣೆಗಳಲ್ಲಿ ಏನಂತಂದ್ರೆ ಆ ಪುಸ್ತಕಗಳ ಸುರುಳಿಗಳನ್ನು ತರಿಯುವಾತನು, ಸುರುಳಿಗಳ ಓರ್ಥಮಾನ ಸುರುಳಿಗಳ ಏನಂತಂದ್ರೆ ಆ ಲಾಕ್ಗಳನ್ನ, ಸುರುಳಿಗಳ ಆ ಕೀಲಿಯನ್ನ ತೆಗೆಯುವಾತನು, ಅದನ್ನು ಬಿಚ್ಚುವಾತನು ಆತನೇ ಆಗಿದನು. ರಮ ಶತ್ರ ಆಯರ್ದನು. ನಿನ್ನನ್ನು ಯಜ್ಞದ ಕುರಿಯಾದಾತನು, ತಂದೆಯ ಬಳಿಯಲ್ಲಿ ಕರೆದುಕೊಂಡು ಹೋಗುವಾತನು, ಆ ಪರಲೋಕದ ಸಿಂಹಾಸನದ ಮುಂದೆ ಕರೆದುಕೊಂಡು ಹೋಗುವಂತವನು ಯೇಸು ಆಗಿದ್ದಾನೆ. ಯೇಸು ಯೇಸು ಯೇಸುವೇ 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 ಯೇಸುವೇ.
मेरे रहनुमा मेरा मसीह, मेरा खुदा मेरा मसीह, जो तन्हा कभी है छोड़ता। मेरी रोशनी मेरा रहनुमा मेरा मसीह, मेरा खुदा, जो तन्हा ना कभी है छोड़ता। मेरी रोशनी मेरा रहनुमा मेरा मसीह, मेरा खुदा, जो तन्हा ना कभी है छोड़ता। God indeed who stays with me is my shadow, my closest friend, who lead my burden pretty far away. मेरी रोशनी मेरा रहनुमा मेरा मसीह, मेरा खुदा, जो तन्हा ना कभी है छोड़ता। तेरे बिना ऐ मसीह मुझे मेरे जिस्म में कुछ भी हासिल तो नहीं। तेरे बिना ऐ मसीह मुझे मेरे जिस्म में कुछ भी हासिल तो नहीं। मेरी रोशनी मेरा रहनुमा मेरा मसीह, मेरा खुदा, जो तन्हा ना कभी है छोड़ता। God indeed who stays with me, He's my shadow, my closest friend, who lead my burden pretty far away. ओ तेरा मेरा रोशनी मेरा मसीह, तेरा मसीह यीशु है। मेरा खुदा तेरा खुदा यीशु है। ಪಾಪೋ ಸೆ छुटकारा देने वाला, ಪಾಪದಿಂದ ಬಿಡಿಸುವಾತನು, ರೋಗದಿಂದ ಬಿಡಿಸುವಾತನು, ಮರಣದಿಂದ ಬಿಡಿಸುವಾತನು. He is the one who will deliver us from evil, sins, death. He is the one, name above all names. He is the one God, true God, who can save us from all our sins. Name. He shed his blood for our redemption. ನಮ್ಮ ನಿನ್ನ ಪಾಪಗಳಿಗೋಸ್ಕರ, ಪಾಪದ ಪರಿಹಾರಕ್ಕೋಸ್ಕರ ಪ್ರಾಯಶ್ಚಿತವಾಗಿ ತನ್ನ ರಕ್ತವನ್ನು ಸುರಿಸಿದಂತ ಯೇಸು ಇವತ್ತು ನನ್ನ ನಿನ್ನ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ನನ್ನನ್ನು ನಿನ್ನನ್ನು ಅಭಿಷೇಕಿಸುತ್ತಾನೆ, ನನ್ನ ನಿನ್ನನ್ನು ಬಲಪಡಿಸುತ್ತಾನೆ. ನನ್ನ ನಿನ್ನ ಕೊರತೆಗಳನ್ನು ನೀಗಿಸಿ ಮುಂದೆ ಸಾಗಿಸುವಾತನು, ನಡೆಸುವಾತನು ಆತನೇ ಆಗಿದ್ದಾನೆ. ಆತನನ್ನೇ ದೃಷ್ಟಿಸೋಣವೇ, ಆತನನ್ನ ಎದುರು ನೋಡೋಣವೇ. ಎಡಬಿಡದಂತ ದೇವರು ಇರುವಾತನು. He is the Lord that I am. ಆತನು ಇರುವಾತನಾಗಿದ್ದಾನೆ, ಇರುವಾತನೇ ಆತನಾಗಿದ್ದಾನೆ. ಕೌಬ್ರಶತೋ ನಯಿನ್ಮನ್ನ. ನಿನ್ನನ್ನೇ ಯೇಸುವೇ ನೋಡುವೆ ರಾಜನೇ ಉರ್ಧಮಂದನೋ, ಎಡಬಿಡದೆ ನಿನ್ನನ್ನು ಕೊಂಡಾಡುವೆ ಏಸಯ್ಯ 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 ಏಸಯ್ಯ. ಮಂದನೆ ಹರ್ದಗರಾದನಸ್ತಕಿನ್ ರುಖಿ ಬಲದ ಬಲ ತೀರಗಶ್ಯತೆ ನಹಿರ್ತ ಕ್ಲೋರ್ದ ಮನ್ಕೆರ ಕ್ಷೇತ್ರೋ ಹಾರ್ದ ಮೆನ್ಕರಸ್ತಕಿನೆ. ಅವ್ರದ್ದ ನನ್ನ ನಿನ್ನ ದೇವರು ಒಡಂಬಡಿಕೆ ಮಾಡುವಂಥ ದೇವರು, ಒಡಂಬಡಿಕೆಯನ್ನು ಪೂರ್ತಿ ಮಾಡುವಂಥ ದೇವರು, ವಾಗ್ದಾನ ಮಾಡುವಂಥ ದೇವರು ನಂಬಿಗಸ್ತನಾಗಿದ್ದಾನೆ. ಆತನು ಬದಲಾಗಲೇ ಇಲ್ಲ. ನೀನೇ ಇದ್ದಂಥ ದೇವರು ಈ ಹೊತ್ತು ಕೂಡ ಇರುವಾತನಾಗಿದ್ದಾನೆ. ಇರುವಾತನು ಸರ್ವಶಕ್ತನಾದಂಥ ದೇವರು. ಬೆಟ್ಟದಲ್ಲಿ ಅಬ್ರಹಾಮನಿಗೆ ಒದಗಿಸಿಕೊಟ್ಟಂಥ ದೇವರು, ಬೆಟ್ಟದಲ್ಲಿ ಕೊರತೆಯ ಅತುತ್ತ ತುದಿಯಲ್ಲಿ ನೀನಿರುವಂಥ ಪರಿಸ್ಥಿತಿಯಲ್ಲಿ ದೇವರು ನಿನ್ನನ್ನು ನೋಡ್ತಾನೆ, ನಿನಗೆ ಒದಗಿಸಿಕೊಡ್ತಾನೆ. ನಿನಗೇನು ಬೇಕೋ ಅದನ್ನು ಕೊಡ್ತಾನೆ. As the deer panteth for
the water, so my soul longs after thee. You alone are my heart's desire, and I long to worship thee. Sing with me. As the deer panteth for the water, so my soul longs after thee. You alone are my heart desire, and I long to worship thee. You alone are my strength, my shield. To you alone may my spirit yield. You alone are my heart desire, and I long to worship thee. Sing with me. You alone. You alone are my strength, my shield. To you alone may my spirit yield. You alone are my heart's desire, and I long to worship thee. You are my friend, and you are my brother, even though you are a king. I love you more than any other, so much more than anything. You're my friend, and you are my brother, even though you are a king. I love you more than any other, so much more than anything. Sing with me. You alone are my strength, my shield. To you alone may my spirit yield. You alone are my heart's desire, and I long to worship thee. ಇನ್ನೊಂದು ಸಾರಿ. You alone are my strength, my shield. To you alone may my spirit yield. You alone are my heart's desire, and I long to worship thee. I want you more than gold or silver, only you can satisfy. ಇದು ನನ್ನ ಪ್ರಾರ್ಥನೆ ಆಗಿರಲಿ. You alone are the real joy giver, and the apple of my eye. ಬೆಳ್ಳಿ ಬಂಗಾರಕ್ಕಿಂತ ದೇವರನ್ನು ಕೇಳೋಣ. ಸ್ವಾಮಿ, ನೀ ನನಗೆ ಬೇಕು ಸ್ವಾಮಿ. ಎಲ್ಲಾ ಸಂಗತಿಗಳಿಗಿಂತ ನೀನು ದೇವರ ಕರ್ತನೆ ಉತ್ಕೃಷ್ಟವಾದಂತ ತೃಪ್ತಿಯನ್ನು ಕೊಡುವಂತ ಕರ್ತನಾಗಿದ್ದಿ ಸ್ವಾಮಿ. ಆತನು ನಿಜವಾದ ಸಂತೋಷವನ್ನು ಕೊಡುವಾತನು. ನಿನ್ನ ಕಣ್ಣುಗಳು ಗುಡ್ಡೆ ಅಂತೆ ಕಾಯುವಂತ ದೇವರು. I want you more than gold or silver, only you can satisfy. You alone are the real joy giver, and the apple of my eye. Sing with me. You alone. You alone are my strength, my shield. To you alone may my spirit yield. You
alone are my heart desire, and I long to worship thee. You alone are my strength, my shield. To you alone may my spirit yield. You alone are my heart desire, and I long to worship thee. ಯಾವ ರೀತಿಯಾಗಿ ಬಾಯಾರದ ಜಿಂಕೆ ನೀರಿಗಾಗಿ ಹಾತುರುತ್ತದೋ, ನನ್ನ ನಿನ್ನ ಹೃದಯ, ನನ್ನ ನಿನ್ನ ಪ್ರಾಣ, ನನ್ನ ನಿನ್ನ ಶರೀರ, ನನ್ನ ನಿನ್ನ ಆತ್ಮ ಆತನಿಗಾಗಿ ಹಾತುರಗೊಳ್ಳಲಿ. ಲೋಕದ ಸಂಗತಿಗಳಿಗಲ್ಲ, ಲೋಕದ ವಿಷಯಗಳಿಗಲ್ಲ. ಲೋಕದ ಸಂಗತಿಗಳು ನಶ್ವರ, ಲೋಕದ ಸಂಗತಿ ಹಾಳಾಗಿ ಹೋಗ್ತದೆ. ಮಣ್ಣಿನಿಂದ ಹುಟ್ಟಿದಂತ ಪ್ರತಿಯೊಂದು ಸಂಗತಿಗಳು ಪುನಃ ಮಣ್ಣಿಗೆ ಸೇರ್ತದೆ, ಪುನಃ ನಾಶವಾಗಿ ಹೋಗ್ತದೆ. ದೇವರು ಹೇಳ್ತಾನೆ, ನಾಶವಾಗಿರುವಂತ ಆಹಾರಕ್ಕೋಸ್ಕರ ದುಡಿಬೇಡ್ರಿ, ಕಷ್ಟಪಡಬೇಡ್ರಿ. ನಾಶವಾಗದಿರುವಂತ ಸಂಗತಿಗಳಿಗೋಸ್ಕರ ಪ್ರಯಾಸ ಪಡ್ರಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ, ಇವುಗಳು ಕೂಡ ಎಲ್ಲವೂ ನಿಮಗೆ ಕೊಡಲ್ಪಡ್ತದೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ, ಎಲ್ಲ ನಿಮಗೆ ಕೊಡಲ್ಪಡ್ತದೆ. ನಿನ್ನ ಇಷ್ಟಾರ್ಥಗಳನ್ನ ದೇವರು ಪೂರ್ತಿ ಮಾಡ್ತಾನೆ. As the deer panteth for the water, so my soul longs after thee. Let this be the cry of your heart. Let this be the prayer of your heart. ಇದು ನಿನ್ನ ಪ್ರಾರ್ಥನೆ ಆಗಿರಲಿ, ಇದು ನಿನ್ನ ಹೃದಯದ ಕೂಗಾಗಿರಲಿ. You alone are my heart's desire, and I long to worship thee. You alone are my strength, my shield. To you alone may my spirit yield. You alone are my heart's desire, and I long to worship thee. ಕೊನೆ ಸಾರಿ, you alone. You alone are my strength, my shield. To you alone may my spirit yield. You alone are my heart desire, and I long to worship thee. Kubro shota mahirtaklo ortman sayerianta minkoro shoto no horto glorianda minkar nana marashatronda minkarai rebunta minkara la hirtaklor the mantano rodobo shodra inde minkire rehinsana kubronda mankarasta na la hirtakler the minkoro. You alone are worthy, Lord Father. You alone are my heart's desire. You alone, ನೀನು ಮಾತ್ರ ಸ್ವಾಮಿ, ನೀನು ಮಾತ್ರ ನನ್ನ ಹೃದಯದ ಆಸೆ ಆಗಿದೆ, ನನ್ನ ಹೃದಯದ ಬಯಕೆ ಆಗಿದೆ, ನನ್ನ ಹೃದಯದ ತವಕ ನೀನಾಗಿದೆ ಸ್ವಾಮಿ. ನನ್ನ ಆತ್ಮ ನಿನಗಾಗಿ ಆತುರಗೊಳ್ಳುತ್ತದೆ ಸ್ವಾಮಿ. ಬಾಯಾರಿದ ಜಿಂಕೆ ನೀರಿಗಾಗಿ ಆತುರಗೊಳ್ಳುವಂತೆ ನನ್ನ ಹೃದಯ, ನನ್ನ ಆತ್ಮ ನಿನಗಾಗಿ ಆತುರಗೊಳ್ಳುತ್ತದೆ ಸ್ವಾಮಿ. ಇದು ನಿನ್ನ ಪ್ರತಿನಿತ್ಯದ ಪ್ರಾರ್ಥನೆ ಆಗಿರಲಿ, ಇದು ನಿನ್ನ ಪ್ರತಿನಿತ್ಯದ ಕೂಗಾಗಿರಲಿ, ಇದು ನಿನ್ನ ಪ್ರತಿನಿತ್ಯದ ಬಯಕೆ ಆಗಿರಲಿ. ದೇವರು ನಿನ್ನನ್ನು ತೃಪ್ತಿಪಡಿಸ್ತಾನೆ. ಶ್ರೇಷ್ಠ ವರಗಳಿಂದ ನಿನ್ನನ್ನು ತೃಪ್ತಿಪಡಿಸ್ತಾನೆ, ಶ್ರೇಷ್ಠವಾದಂತಹ ಸಂಗತಿಗಳಿಂದ ತೃಪ್ತಿಪಡಿಸ್ತಾನೆ. ಆದಿಯ ಕಾಲದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ, ಅಬ್ರಹಾಮ್, ಇಸಾಕ್, ಯಾಕೋಬರನ್ನ, ಯೋಬನನ್ನ ದೇವರು ಆಶೀರ್ವಾದ ಮಾಡಿದ. ಯಾಕಂದ್ರೆ ಅವರು ದೇವರ ಮಾತುಗಳನ್ನು ಕೇಳ್ತಾ ಇದ್ರು, ದೇವರ ಮಾತುಗಳಿಗೆ ವಿಧೇಯರಾಗ್ತಾ ಇದ್ರು, ದೇವರು ಹೇಳುವಂತ ಸಂಗತಿಗಳನ್ನು ಕೇಳಿ ಅದರಂತೆ ನಡೆದುಕೊಳ್ತಾ ಇದ್ರು. ನಂಬಿಕೆಯ ಶೂರರು, ವೀರರಾಗ್ಲಿಕ್ಕೆ ಕಾರಣ ಏನಂತಂದ್ರೆ ದೇವರ ಮಾತಿನ ಮೇಲೆ ಭರವಸೆ ಬಿಟ್ಟರು, ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟರು, ಕೊಂಚಿತ್ತವಾಗಿಯೂ ಕೂಡ ಸಂಶಯ ಪಡದೆ. They never doubted. If you see the Old Testament, Abraham, Jacob, Job, Isaac, everybody, they believed every word as it is from the Lord. They had faith in the Lord who can do it. Let us come into that faith. ಆ ನಂಬಿಕೆಯಲ್ಲಿ ನಾವು ಬರೋಣ. ಅದು ದೇವರ ವಾಕ್ಯವನ್ನು ಕೇಳುವುದರಿಂದ ಬರ್ತದೆ. ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 27ನೇ ವಚನ ಹೇಳ್ತದೆ, ನಂಬಿಕೆ ದೇವರ ವಾಕ್ಯಗಳನ್ನು ಕೇಳುವುದರಿಂದ ಹುಟ್ಟುತ್ತದೆ. Romans 10:27 it says, faith cometh by the hearing of the word of God. Kobro shadama herta glordama antano orientana. ಆ ನಂಬಿಕೆಯಲ್ಲಿ ನಾವು ಬೆಳೆಯೋಣ, ಆ ನಂಬಿಕೆಯಲ್ಲಿ ನಾವು ಬೆಳೆಯೋಣ. ಹಲ್ಲೆಲೂಯಾ. ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ವಾಕ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಹಲ್ಲೆಲೂಯಾ.
ವಾಕ್ಯ ನನ್ನೊಂದಿಗೆ ನಿನ್ನೊಂದಿಗೆ ಮಾತನಾಡುವಂತೆ ದೇವರನ್ನು ಕೇಳಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು ಹೇಳುವ. ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು ಬದಲಾಗಿಲ್ಲ ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ
ಸೃಷ್ಟಿಸುವನು. ಹತ್ತು ವರ್ಷದ ಹಿಂದೆ ನಮ್ಮೊಂದಿಗೆ ಮಾತನಾಡಿರ್ಬೋದು, 1 ವರ್ಷ ಹಿಂದೆ ಮಾತನಾಡಿರ್ಬೋದು, ನಮ್ಮೊಂದಿಗೆ ಮಾತಾಡಿರ್ಬೋದು, ಕೆಲವು ಶಿಕ್ಷಕರು ನಮ್ಮೊಂದಿಗೆ ಮಾತಾಡಿರ್ಬೋದು. ಯಾವಾಗಾದ್ರೂ ಮಾತಾಡಲಿ ಸಹೋದರ ಸಹೋದರಿ, ಇನ್ನೊಂದು ಸಾರಿ ದೇವರು ಮಾತನಾಡಬಹುದು. God is speaking to you once again. He is speaking years back, years back. 1 hour back, 1 minute back, 1 second back. Still is the Lord speaking to you. Because His word is so precious. ಆತನ ವಾಕ್ಯ ಅಮೂಲ್ಯವಾದದ್ದು. ಬೆಳ್ಳಿಬಂಗಾರದಲ್ಲಿ ಶ್ರೇಷ್ಠವಾದ more than gold and silver. His word is enough. What is also righteous and live by. Hearing the word of God. ದೇವರ ವಾಕ್ಯವಿದೆ. ಮನುಷ್ಯನ ವರ್ತಮಾನವಾದ ಒಂದು ಬದುಕಿಗೆ ದೇವರ ಬಾಯಿನ ಹೊರತುಕೊಂಡು ಒಂದು ಮಾರ್ಗದಲ್ಲಿ ಬದುಕುತ್ತಾನೆ. Just live by the word of God. Let the word speak to us.
ಹಾಲೆಲೂಯಾ. ದೇವರಿಗೆ ಸ್ತೋತ್ರವು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 1ನೇ ವಚನವನ್ನು ನೋಡಿಕೊಳ್ತೇವೆ. ಅಂತಂದ್ರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಅಂತಂದ್ರೆ, ಕರ್ತನಿಗೆ ಅವರು ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರೆ. ಕರ್ತನಿಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸಲಿಕ್ಕೆ ಅವರು ಹೇಳ್ತಾ ಇದ್ದಾರೆ. ಲೂಕನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ ಅದೇ ನಾವು ನೋಡಿಕೊಳ್ಳೋಣ ಅಂದ್ರೆ ಲೂಕ್ ಚಾಪ್ಟರ್ 11 ವರ್ಸ್ 1. ಲೂಕನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 1ನೇ ವಚನ. ಒಮ್ಮೆ ಯೇಸು ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನು ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಕರ್ತನೆ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಇಲ್ಲಿ ಯೇಸು ಸ್ವಾಮಿ ಏನಂತಂದ್ರೆ ಶಿಷ್ಯರಿಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಶಿಷ್ಯರಿಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸ್ತಾ ಇದ್ದಾರೆ. ಹೇಗೆ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಏನಂತಂದ್ರೆ, ಪ್ರಾರ್ಥನೆಗಳಲ್ಲಿ ನಾನಾ ವಿಧವಾದಂಥ ಪ್ರಾರ್ಥನೆಗಳಿವೆ. ದುಃಖದಿಂದ ಮಾಡುವಂಥ ಪ್ರಾರ್ಥನೆ ಇದೆ, ಸಂತೋಷದಿಂದ ಮಾಡುವಂಥ ಪ್ರಾರ್ಥನೆ ಇದೆ, ಇತರರಿಗೋಸ್ಕರ ಮಾಡುವಂಥ ಪ್ರಾರ್ಥನೆ ಇದೆ, ನಮಗೋಸ್ಕರ ನಾವು ಮಾಡಿಕೊಳ್ಳುವಂಥ ಪ್ರಾರ್ಥನೆ ಇದೆ. ಪ್ರಾರ್ಥನೆಯಲ್ಲಿ ಅನೇಕ ವಿಧವಾದ ಪ್ರಾರ್ಥನೆಗಳಿದೆ. ಹೋರಾಟದ ಪ್ರಾರ್ಥನೆ ಇದೆ. ಈ ರೀತಿಯಾದಂಥ ಪ್ರಾರ್ಥನೆಗಳಿರುವಂಥ ಸಮಯದಲ್ಲಿ ಶಿಷ್ಯರು ಯೇಸು ಸ್ವಾಮಿನ ಕೇಳ್ತಾ ಇದ್ದಾರೆ, ಸ್ವಾಮಿ, ನಾವು ಪ್ರಾರ್ಥನೆ ಯಾವ ರೀತಿ ಮಾಡಬೇಕು, ನಮಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸು. ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಹೌ ವಿ ಶುಡ್ ಪ್ರೇ. ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಹೌ ವಿ ಶುಡ್ ಪ್ರೇ ಎಂಬುದಾಗಿ ಅವರು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 6ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 9. ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 9. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನ. ಆಫ್ಟರ್ ದಿಸ್ manner therefore pray ye, our Father which art in heaven. ಇಲ್ಲಿ ಯೇಸು ಸ್ವಾಮಿ ಅವರಿಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸಿ ಹೇಳ್ತಾ ಇದ್ದಾರೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ ಅಂತಂದ್ರೆ, ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು. ಏನಂತ ಪ್ರಾರ್ಥನೆ ಮಾಡಬೇಕು? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಸೊ ದಿಸ್ ಈಸ್ ದ ವೇ ವಿಚ್ ಇಸ್ ದ ಲಾರ್ಡ್ ಇಸ್ ಟೆಲ್ಲಿಂಗ್ ಟು ಪ್ರೇ. ಈ ರೀತಿಯಾಗಿ ನೀನು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಕರ್ತನು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಸೊ we should understand why Jesus is telling our Father who art in heaven. ಈ ವಾಕ್ಯದ ಕುರಿತಾಗಿ ನಾನು ನಿನ್ನ ಧ್ಯಾನ ಮಾಡೋಣ. We'll study about this word which says that a Father who art in heaven. So our Father God who is in heaven, He's a God who is in heaven. He's a Father. ಆತನು ಏನಂತಂದ್ರೆ ದೇವರು ಮಾತ್ರವಲ್ಲ, ಏನಾಗಿದ್ದಾನೆ? ನನ್ನ ನಿನ್ನ ತಂದೆಯಾಗಿದ್ದಾನೆ. ಹಾಗಾದರೆ ನಾನು ನೀನು ಅವರ ಮಕ್ಕಳಾಗಿದ್ದರೆ, ನಾನು ನೀನು ಏನಂತಂದರೆ ಅವರ ವಾಕ್ಯಗಳನ್ನು ಪಾಲನೆ ಮಾಡ್ತಾ ಇದ್ದರೆ, ಅವರ ಜೀವನ ಶೈಲಿಯನ್ನು ಕೂಡ ನಾನು ನೀನು ಅಳವಡಿಸ್ಕೊಳ್ಬೇಕು. ವಿ ಶುಡ್ ನಾಟ್ ಓನ್ಲಿ ಅಂಡರ್ಸ್ಟ್ಯಾಂಡ್ ದ ಗ್ರಾವಿಟಿ, ದ ಪರ್ಪಸ್ ಆಫ್ ದಿಸ್ ಪ್ರೇಯರ್. ಈ ಪ್ರಾರ್ಥನೆಯ ಒಂದು ಉದ್ದೇಶ ಏನಂತಂದರೆ, ಪರಲೋಕದಲ್ಲಿರುವ ನನ್ನ ತಂದೆಯೇ. ಹಾಗಾದರೆ ಆ ಪರಲೋಕದಲ್ಲಿರುವ ತಂದೆಯ ಗುಣಾತಿಶಯಗಳೇನು? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್ ಹೂ ಇಸ್ ಇನ್ ಹೆವನ್? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್? ಆತನ ಸ್ವಭಾವಗಳೇನು? ಕ್ಷಮಿಸುವಂಥ ತಂದೆ. ಲೂಕನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 11ರಿಂದ 32 ವಚನಗಳು. ಲೂಕ್ ಚಾಪ್ಟರ್ 15 ವರ್ಡ್ಸ್ 11 to 32. ಲೂಕನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 15ನೇ ಅಧ್ಯಾಯ ಅಲ್ಲಿ 11ರಿಂದ ಕೆಲವು ವಚನಗಳು. ಲೂಕನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 11ರಿಂದ 32 ವಚನಗಳು. ಅಲ್ಲಿ ಈ ರೀತಿಯಾಗಿ ಹೇಳ್ತದೆ ಅಂತಂದ್ರೆ, and he said a certain man had 2 sons, and the younger of them said to his father, Father, give me the portion of goods that falleth to me. And he divided unto them his living. And not many days after, the younger son gathered all together and took his journey into a far country,
and there wasted his substance with riches living. And when he had spent all, there arose a mighty famine in that land, and he began to be in want. And he went and joined himself to a citizen of the country, and he sent him into his fields to feed swine. And he would fain have filled his belly with husks that swine did eat, and no man gave unto him. ಇಲ್ಲಿ ಲೂಕನ್ ಬರೆಸುವ ವಾರ್ತೆಯಲ್ಲಿ 15ನೆಯ ಅಧ್ಯಾಯ ಇಲ್ಲಿ 11ರಿಂದ ನೋಡ್ತೀವಿ. ಏನಂದರೆ, ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಆಸ್ತಿಯನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿನದ ಮೇಲೆ ಆ ಕಿರಿಯ ಮಗನು ತನ್ನ ಪಾಲನ್ನೆಲ್ಲ ಕೂಡಿಸಿಕೊಂಡು ದೂರದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಹಾಳು ಮಾಡಿಕೊಂಡನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡು ಆ ಮನುಷ್ಯನು ಹಂದಿಗಳು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸುವನ್ನು ತೀರಿಸಿಕೊಳ್ಳಬೇಕೆಂದು ಆಸೆಪಟ್ಟನು, ಆದರೆ ಯಾರೂ ಅವನಿಗೆ ಕೊಡಲಿಲ್ಲ. ಇಲ್ಲ ನೋಡ್ತಂದರೆ, ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿದ್ದಾರೆ. ಫಾದರ್ ಹ್ಯಾಸ್ 2 children, ಆ್ಯಂಡ್ ದ ಯಂಗೆಸ್ಟ್ ಕಿರಿಯವನು ಏನು ಮಾಡ್ತಾನೆ ಅಂತಂದರೆ, ನನ್ನ ಆಸ್ತಿನೆಲ್ಲ ಕೊಡಪ್ಪ, ನಾನು ತೊಗೊಂಡು ಹೋಗ್ತೇನೆ. ದ ಯಂಗರ್ ಪರ್ಸನ್, ಹಿ ಆಸ್ಕ್ ದ ಫಾದರ್ ಟು ಗಿವ್ ಹಿಸ್ ಇನ್ಹೆರಿಟೆನ್ಸ್. ಹಿ ಸೋಲ್ಡ್ಸ್ ಎವ್ರಿಥಿಂಗ್, ಹಿ ಸೆಲ್ಸ್ ಎವ್ರಿಥಿಂಗ್. ಎಲ್ಲವನ್ನು ತೆಗೆದುಕೊಂಡು ಹೋಗಿ ಮಾರಿ ಆತನು ಪಟಿಂಗನಾಗಿ ಹೆಂಗೆ ಬೇಕಂಗೆ ಜೀವನ, ಲೋಕದಲ್ಲಿ ಹೆಂಗೆ ಬೇಕಂಗೆ, ಎಷ್ಟು ದುಡ್ಡು ಸಿಗ್ತದೆ ಅದರಲ್ಲಿ ತಿನ್ನುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಏನೆಲ್ಲ ಕೆಟ್ಟ ಕೆಟ್ಟ ಸಂಗತಿಗಳನ್ನ ಮಾಡಬೇಕು ಆತನು ಎಲ್ಲವನ್ನ ಮಾಡ್ತಾನೆ. ಎಲ್ಲವನ್ನ ಮಾಡಿ ತನಗಿದ್ದ ಆಸ್ತಿನೆಲ್ಲ ಆತನು ಕಳೆದುಕೊಳ್ತಾನೆ. ವಾಟ್ ಎವರ್ ಫಾದರ್ ಗೇವ್ ಹಿಮ್, he lost everything. Whatever father gave him, he sold everything and lost everything in righteous living. ಆತನು ಏನಂತಂದರೆ ಪಟಿಂಗನಾಗಿ ಎಲ್ಲ ವ್ಯರ್ಥವಾಗಿ ಹಾಳು ಮಾಡುವುದನ್ನು ನೋಡ್ತೇವೆ, ಎಲ್ಲವನ್ನು ಕಳೆದುಕೊಳ್ಳುವುದನ್ನು ನೋಡ್ತೇವೆ. ಈಗ ಅವನಿಗೆ ಹಸಿವಾಗ್ತಾ ಇದೆ. ಹಿ ಈಸ್ ಫೀಲಿಂಗ್ ಹಂಗ್ರಿ, ಬಟ್ ನೋಬಡಿ ಈಸ್ ಗಿವಿಂಗ್ ಹಿಮ್ ಫುಡ್. ಯಾರೂ ಅವನಿಗೆ ಆಹಾರ ಕೊಡ್ತಾ ಇಲ್ಲ. ಕೆಲಸ ಮಾಡಾದರೂ ಏನಂತಂದರೆ, ನಾನು ಆಹಾರವನ್ನು ಸೇವನೆ ಮಾಡ್ತೇನೆ ಅಂತೇಳಿ ಹೋಗಿ ಹಂದಿಗಳನ್ನು ಮೇಯಿಸ್ತಾ ಇದ್ದಾನೆ. ಹಂದಿಗಳನ್ನು ಮೇಯಿಸುವಾಗ ಅಲ್ಲೇ ಹಂದಿಗಳು ತಿನ್ನುವಂಥ ಆಹಾರ, ದ ಫುಡ್, ದ ಫ್ರೂಟ್, ದ ವೇಸ್ಟ್ ಪ್ರಾಡಕ್ಟ್ ವಿಚ್ ದ ಪಿಗ್ಸ್ ವರ್ ಈಟಿಂಗ್, ನೋಬಡಿ ವಾಸ್ ಈವನ್ ರೆಡಿ ಟು ಗಿವ್ ಇಟ್ ಟು ಹಿಮ್. ಅದನ್ನು ಕೂಡ ಕೊಡಲಿಕ್ಕೆ ಏನಂತಂದರೆ, ಅವರಿಗೆ ಏನಂತಂದರೆ, ನಾವು ನೋಡ್ತೇವೆ ಏನಂತಂದರೆ, ಅದನ್ನು ಸಹ ಅವನಿಗೆ ಕೊಡಲಿಕ್ಕೆ ಕೊಡ್ತಾ ಇಲ್ಲ ಯಾರು. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್, ಗಾಡ್ ಗೇವ್ ಯು ಎನ್ ಇನ್ಹೆರಿಟೆನ್ಸ್. ಕರ್ತನು ನಿನಗೆ ಏನಂತಂದರೆ ಸ್ವಾಸ್ಥ್ಯವನ್ನು ಕೊಟ್ಟಿದ್ದಾನೆ, ಆರೋಗ್ಯವನ್ನು ಕೊಟ್ಟಿದ್ದಾನೆ, ಈ ಜೀವಿತವನ್ನು ನಿನಗೆ ಕೊಟ್ಟಿದ್ದಾನೆ. ಹಿ ಹ್ಯಾಸ್ ಗಿವನ್ ಯು ಅ ಬ್ಲೆಸ್ಸೆಡ್ ಹೆಲ್ತ್. ನಿನಗೆ ಏನಂದರೆ ಶ್ರೇಷ್ಠವಾದ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಅನೇಕ ಸಾರಿ ದುಂದು ವೆಚ್ಚದಿಂದ, ಕೆಟ್ಟ ಚಟಗಳಿಂದ ಈ ಆರೋಗ್ಯವನ್ನು ಹಾಳು ಮಾಡಿಕೊಳ್ತೇವೆ. ದುಂದು ಔತಣ, ಬಹಳವಾದಂಥ ಆಹಾರ ಸೇವನೆಯಿಂದ, ಬಹಳವಾದಂಥ ಏನಂತಂದರೆ ಹೊಟ್ಟೆ ಬಾಕುತನದಿಂದ ತಿನ್ನುವುದರ ಮೂಲಕವಾಗಿ ಈ ಶರೀರ ದೇವರ ಆಲಯವಾಗಿದೆ. ಗಾಡ್ ಸೇಸ್, ದಿಸ್ ಇಸ್ ದ ಟೆಂಪಲ್ ಆಫ್ ದ ಲಾರ್ಡ್. Your body is the temple of God and the Holy Spirit resides in you. ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರಿ. ಅಷ್ಟು ಮಾತ್ರವಲ್ಲದೆ ದೇವರ ಆತ್ಮನು ನಿಮ್ಮೊಳಗೆ ವಾಸ ಮಾಡ್ತಾನೆ. The Holy Spirit resides in you. ಈ ಶರೀರವನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಿನ್ನದು. You should maintain your body. You should keep it in a healthy way. ಇದನ್ನು ನೀನು ಏನಂತಂದರೆ ಆರೋಗ್ಯಕರವಾಗಿ ಕಾಪಾಡಿಕೊಳ್ಬೇಕು. ಯಾಕಂದರೆ ನಿನ್ನೊಳಗೆ ದೇವರಾತ್ಮನು ವಾಸ ಮಾಡ್ತಾನೆ. You should maintain this body because your father lives in this. ನಿನ್ನ ತಂದೆ, ಪರಲೋಕದಲ್ಲಿರುವ ನಿನ್ನ ತಂದೆ ನಿನ್ನೊಳಗೆ ವಾಸ ಮಾಡ್ತಾನೆ, ನಿನ್ನೊಳಗೆ ಎದ್ದುಕೊಂಡು ಚಲಿಸ್ತಾನೆ, ನಿನ್ನೊಳಗೆ ಎದ್ದುಕೊಂಡು ಕಾರ್ಯಗಳನ್ನು ಮಾಡ್ತಾನೆ. The Holy Spirit, the Father Spirit will come and rest inside your body. ನಿನ್ನೊಳಗೆ ಆತನು ಬಂದು ವಾಸ ಮಾಡ್ತಾನೆ. God himself will come and dwell in you. John chapter 14, ಯೋಹಾನ ಬರೆಸುವ ವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಅಂದರೆ, ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಏನು ಬೇಕಾದ್ರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ಸಿಗ್ತದೆ. ನೀವು ನನ್ನನ್ನು, ನನ್ನ ತಂದೆಯನ್ನು ಪ್ರೀತಿ ಮಾಡಿ ವಾಕ್ಯಗಳನ್ನು ಕೈಕೊಂಡು ನಡೆದರೆ, ನಾನು ಮತ್ತು ನನ್ನ ತಂದೆ ಬಂದು ಬಿಡಾರ ಮಾಡಿಕೊಳ್ತೇವೆ. Me and my Father will come and dwell in you if you follow my commandments. If you love my commandments, you fulfill my commandments, we will come and dwell inside you. ದೇವರಾತ್ಮನು ನನ್ನೊಳಗೆ, ನಿನ್ನೊಳಗೆ ಬಂದು ಆತನೇನಂತಂದರೆ ವಾಸ ಮಾಡ್ತಾನೆ. ಆತನು ವಾಸ ಮಾಡಲಿಕ್ಕೆ ಇಷ್ಟಪಡ್ತಾನೆ. He's a forgiving father.
ಈಗ ಮಗನಿಗೆ ಅರಿವಾಯಿತು. The son remembered that many servants the father had who lived a very good life. ಈಗ ಮಗನಿಗೆ ಅರಿವಾಯಿತು, ತಂದೆ ಏನಂತಂದರೆ, ತಂದೆ ಹತ್ರ ಅನೇಕ ಸೇವಕರಿದ್ದಾರೆ, ಅವರ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರೆ, ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದಾರೆ, ಸಂತೋಷದಲ್ಲಿದ್ದಾರೆ, ಸಮಾಧಾನದಲ್ಲಿದ್ದಾರೆ. ಅವನಿಗೆ ಅರಿವಾಯಿತು, ಪಶ್ಚಾತ್ತಾಪವಾಯಿತು. He repented and returned to the father. Many people repent. ಅನೇಕರು ಪಶ್ಚಾತ್ತಾಪ ಪಡ್ತಾರೆ, ಆದರೆ ದೇವರ ಬಳಿಗೆ, ತಮ್ಮ ತಂದೆಯ ಬಳಿಗೆ ಹಿಂತಿರುಗಿ ಬರುವುದಿಲ್ಲ. ಪಶ್ಚಾತ್ತಾಪ ಪಡ್ತಾರೆ, ಆದರೆ ಏನಂತಂದರೆ ಹೊರಟು ಹೋಗಿಬಿಡ್ತಾರೆ. ಇಸ್ಕರಿತ ಯೂದನ ಕುರಿತಾಗಿ ನಮಗೆ ಗೊತ್ತಿದೆ. ವಿ ನೋ ಅಬೌಟ್ ಇಸ್ಕರಿಟ್, ಜೂಡಸ್ ದ ಇಸ್ಕರಿಟ್. He repented, but he went and committed suicide. He repented that he has done wrong. ಆತನೇನಂತಂದರೆ, ತಾನು ಪಾಪವನ್ನು ಮಾಡಿದ್ದೇನೆ, ದೇವರ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡಿದ್ದೇನೆ, ಯೇಸುವನ್ನು 30 ಬೆಳ್ಳಿ ನಾಣ್ಯಗಳಿಗೆ ಹಿಡಿದು ಕೊಟ್ಟಿದ್ದೇನೆ ಅಂತ ಆತನಿಗೆ ಪಶ್ಚಾತ್ತಾಪವಾಯಿತು. ಆದರೆ ಹೋಗಿ ಆತನೇನಂತಂದರೆ ಆತನ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ. He kills his spirit. He commits suicide. But Peter repents. ಪೇತ್ರನು ಪಶ್ಚಾತ್ತಾಪ ಪಡುತ್ತಾನೆ, ದೇವರ ಬಳಿಗೆ ಹಿಂತಿರುಗಿ ಬರುತ್ತಾನೆ, ದೇವರವನನ್ನು ಬಲವಾಗಿ ಉಪಯೋಗಿಸ್ತಾನೆ. See the difference. Repent and return to God. ಪಶ್ಚಾತ್ತಾಪ ಪಡ್ರಿ ನೀವು ಮಾಡಿದ ಕಾರ್ಯಗಳಿಗೋಸ್ಕರ, ಆದರೆ ದೇವರ ಹತ್ತಿರಕ್ಕೆ ಬನ್ನಿರಿ. ಆ್ಯಂಡ್ ಗಾಡ್ ವಿಲ್ ಟೇಕ್ ಯು ಆಸ್ ಇಸ್ ಓನ್. ದೇವರು ನಿನಗೇನಂತಂದರೆ ತನ್ನ ಸ್ವಂತದವನಾಗಿ ಸ್ವೀಕಾರ ಮಾಡ್ತಾನೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ. ಜಾನ್ ಚಾಪ್ಟರ್ 3 verse 16 it says, for God so loved the world that he gave his only begotten son, so whosoever believeth in him shall have eternal life and not perish. ಯೋಹಾನ 3:16 ಈ ರೀತಿ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕಳಿಸಿಕೊಟ್ಟನು. ಗಾಡ್ ಸೆಂಟ್ ಇಸ್ ಓನ್ಲಿ ಸನ್ ಟು ಸೇವ್ ದ ಸಿನ್ನರ್ಸ್ ಲೈಕ್ ಅಸ್. ಪಾಪಿಗಳಾದಂಥ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ. ದೇವರ ವಾಕ್ಯ ಹೇಳ್ತದೆ, ನಾವೊಬ್ಬರು ನೀತಿವಂತರಲ್ಲ, ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ. ವಿ ಹ್ಯಾವ್ ಆಲ್ ಸಿನ್ಡ್ ಆ್ಯಂಡ್ ಕಮ್ ಶಾರ್ಟ್ ಬಿಫೋರ್ ದ ಗ್ಲೋರಿ ಆಫ್ ಗಾಡ್. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡ್ಬಿಟ್ಟಿದ್ದೇವೆ. ಬಟ್ ವೆನ್ ವಿ ರಿಟರ್ನ್ ಆ್ಯಂಡ್ ಕಮ್ ಟು ಗಾಡ್, ನಾವು ಹಿಂತಿರುಗಿ ಬರುವಾಗ ದೇವರು ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಹಿ ಫಾರ್ಗಿವ್ಸ್ ಆ್ಯಂಡ್ ಫಾರ್ಗೆಟ್ಸ್ ಆ್ಯಂಡ್ ಟೇಕ್ಸ್ ಅಸ್ ಆಸ್ ಇಸ್ ಚಿಲ್ಡ್ರನ್. ದೇವರು ನಿನ್ನನ್ನು ಕ್ಷಮಿಸ್ತಾನೆ, ತಂದೆ ಆದಂಥ ದೇವರು ಕ್ಷಮಿಸ್ತಾನೆ, ಶುದ್ಧೀಕರಿಸುತ್ತಾನೆ, ತನ್ನ ಮಗನ ರಕ್ತದ ಮೂಲಕವಾಗಿ ಶುದ್ಧೀಕರಿಸ್ತಾನೆ. ದ ಹೆವನ್ಲಿ ಫಾದರ್ ವಿಲ್ ಕ್ಲೆನ್ಸ್ ಅಸ್ ವಿತ್ ದ ಬ್ಲಡ್ ಆಫ್ ಹಿಸ್ ಸನ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕರ್ತನಾದಂಥ ಯೇಸು ಕ್ರಿಸ್ತನ ರಕ್ತದಿಂದ, ತಂದೆಯ ಏಕಕುಮಾರನಾದಂಥ ಯೇಸು ಕ್ರಿಸ್ತನ ರಕ್ತದಿಂದ ನಿನ್ನನ್ನು ಶುದ್ಧಿ ಮಾಡ್ತಾನೆ. ಹಿ ಕ್ಲೆನ್ಸಸ್ ಅಸ್, ಹಿ ಟೇಕ್ಸ್ ಅಸ್ ಬ್ಯಾಕ್, ಹಿ ರಿಸ್ಟೋರ್ಸ್ ಅಸ್. ಆತನ ಏನಂತಂದರೆ ನಿನ್ನ ಶುದ್ಧಿ ಮಾಡ್ತಾನೆ, ಪುನರ್ಸ್ಥಾಪಿಸ್ತಾನೆ. ಅಲ್ಲಿ ನಾವು ನೋಡ್ತೇವೆ, ಆ ತಂದೆ ಏನು ಮಾಡ್ತಾ ಇದ್ದಾನೆ, ಅವನಿಗೆ ಒಳ್ಳೆಯ ಬಟ್ಟೆಗಳನ್ನು ಹಾಕಿಸ್ತಾ ಇದ್ದಾನೆ, ಸ್ನಾನ ಮಾಡ್ಲಿಕ್ಕೆ ಹೇಳಿಸ್ತಾ ಇದ್ದಾನೆ, ಅವನ ಕಳಿಸ್ತಾ ಇದ್ದಾನೆ, ಇವನು ಶುಚಿ ಮಾಡಿರಿ, ಒಳ್ಳೆಯ ಬಟ್ಟೆಗಳನ್ನು ಹಾಕ್ರಿ, ಕೆರೆಗಳನ್ನು ಮೆರೆಸ್ರಿ, ಉಂಗುರವನ್ನು ಹಾಕ್ರಿ, ಔತಣವನ್ನು ಸಿದ್ಧ ಮಾಡಿರಿ. ದೇವರ ವಾಕ್ಯ ಹೇಳ್ತದೆ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡ್ರೆ ಇಡೀ ಪರಲೋಕವೆಲ್ಲ ಸಂತೋಷ ಪಡ್ತದೆ. The word of the God says, if a sinner turn towards God, the whole heaven rejoices. God rejoices because he sees his will being fulfilled. ಆತನ ಚಿತ್ತ ನೆರವೇರ್ತಾ ಇರುವುದನ್ನು ದೇವರು ನೋಡಿ ಸಂತೋಷ ಪಡ್ತಾನೆ. ದೇವರ ಚಿತ್ತ ಏನು ಗೊತ್ತಾ? ಆತನೊಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದಾನೆ, ಆತನ ನಂಬಬೇಕು, ಆ ನಿತ್ಯ ಜೀವವನ್ನು ಪಡ್ಕೊಳ್ಬೇಕು, ಪಾಪಿಗಳು ದೇವರ ಕಡೆಗೆ ತಿರುಗಿಕೊಳ್ಬೇಕೆಂಬುದಾಗಿ. ಯೋಹಾನನು ಸುವಾರ್ತೆಯನ್ನು ಪ್ರಾರಂಭ ಮಾಡಿದಾಗ, ಯೇಸು ಸ್ವಾಮಿ ಸುವಾರ್ತೆಯನ್ನು ಪ್ರಾರಂಭ ಮಾಡಿದಾಗ ಅವರ ಸಾರಿ ಹೇಳಿದಂಥ ಇದೇನಂತಂದರೆ, ದೇವರ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. Behold, the kingdom of the God is coming. Return to God. Before the kingdom of the Lord is at hand, return and repent to God ಎಂಬುದಾಗಿ ಅವರು ಸಾರಿದರು. ಇವತ್ತು ದೇವರ ರಾಜ್ಯ ತಿರುಗಿ ಬರ್ತಾ ಇದೆ. ದೇವರು ತನ್ನ ರಾಜ್ಯವನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ಬರುತ್ತಾನೆ, ರಾಜಾದಿರಾಜನಾಗಿ. He will come as a king of kings and lord of lords on the white horse. ಬಿಳಿ ಕುದುರೆಯ ಮೇಲೆ ಏರಿ ರಾಜಾದಿರಾಜನು, ಕರ್ತಾದಿಕರ್ತನು, ಆತನು ಭೂಲೋಕದಲ್ಲಿ ನ್ಯಾಯ ತೀರ್ಪಿಗಾಗಿ ಬರುತ್ತಾನೆ. ತನ್ನ ರಾಜ್ಯವನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಬರುತ್ತಾನೆ. ಆದಾಮನು ಪಾಪದ ಮೂಲಕವಾಗಿ ಯಾವ ರಾಜ್ಯವನ್ನು ಕಳೆದುಕೊಂಡನೋ, ಯಾವ ಅಧಿಕಾರವನ್ನು ಕಳೆದುಕೊಂಡನೋ, ಯಾವ ಉದ್ದೇಶವನ್ನು ಕಳೆದುಕೊಂಡನೋ, ಯಾವ ದೇವರ ಮಹಿಮೆಯನ್ನು ಕಳೆದುಕೊಂಡನೋ, ಅದನ್ನು ಪುನಂದಾವರ್ತಿ ಯೇಸು ಹೊಂದಿದವನಾಗಿ ತಿರುಗಿ ಬರ್ತಾ ಇದ್ದಾನೆ. Jesus has obtained everything what Adam has lost. The power, the authority, the glory, and he's coming back
ಟು ಗಿವ್ ಇಟ್ ಟು ಅಸ್. ಆತನು ತಿರುಗೊಂದಾವೃತ್ತಿ ಆತನು ಪರಲೋಕದಿಂದ ಇಳಿದು ಬರ್ತಾ ಇದ್ದಾನೆ, ನನಗೆ ನಿನಗೆ ಆ ಮಹಿಮೆಯನ್ನು, ದೇವರ ಮಹಿಮೆಯನ್ನು ಕೊಡೋದಕ್ಕೋಸ್ಕರವಾಗಿ, ದೇವರ ಪರಲೋಕ ರಾಜ್ಯದಲ್ಲಿ ಸೇರಿಸೋದಕ್ಕೋಸ್ಕರವಾಗಿ. ಈಸ್ ಕಮಿಂಗ್ ಟು ಕ್ಲೈಮ್ ಹಿಸ್ ಕಿಂಗ್ಡಮ್. ತನ್ನ ರಾಜ್ಯವನ್ನು ಪಡೆದು ಬರೋದಕ್ಕಾಗಿ, ಆ ರಾಜ್ಯವನ್ನು ಪಡೆಯೋದಕ್ಕೋಸ್ಕರವಾಗಿ ಆತನು ರಾಜಾದಿರಾಜನಾಗಿ ಕುದುರೆಯ ಮೇಲೆ ಬರುತ್ತಾನೆ. ಹಿ ವಿಲ್ ವೇಜ್ ದ ವಾರ್ ಅಗೇನ್ಸ್ಟ್ ದ ಡೆವಿಲ್, ಸೈಟನ್. ಆತನು ಏನಂತಂದರೆ ಸೈತಾನನ ವಿರುದ್ಧವಾಗಿ ಹೋರಾಟವನ್ನು ಮಾಡುತ್ತಾನೆ. ಆ್ಯಂಡ್ ಹಿ ವಿಲ್ ಬಿ ವಿಕ್ಟೋರಿಯಸ್. ಆತನು ಸೈತಾನನನ್ನು, ಆತನ ದೂತರನ್ನು, ಆತನ ಸಂಗತಿಗಳನ್ನು, ಸನ್ನಿವೇಶಗಳನ್ನು ಎಲ್ಲವನ್ನು ನಾಶ ಮಾಡ್ತಾನೆ. ಯೇಸು ಶಿಲುಬೆ ಮೇಲೆ ಕ್ರೂಜಿತನಾಗಿ ಪುನರುತ್ಥಾನ ಹೊಂದಿದ ಮೇಲೆ ತನ್ನ ಶಿಷ್ಯರಿಗೆ ಆ ಪರಿಶುದ್ಧಾತ್ಮನನ್ನು ಕೊಟ್ಟನು. We see that Lord Jesus Christ was crucified. He died. And on 3 days he rose again. He resurrected. He got resurrected. He gave his Holy Spirit. ತನ್ನ ಆತ್ಮನನ್ನು, ದೇವರ ಆತ್ಮನನ್ನು ಕಳಿಸಿಕೊಡ್ತಾನೆ. And he gave the authority to trample devil, to trample the serpents, to trample the scorpions. ಸೈತಾನನ ಮೇಲೆ ಯೇಸು ಪುನರುತ್ಥಾನ ಹೊಂದಿ, ಯಾವ ರೀತಿಯಾಗಿ ಆತನ ಪುನರುತ್ಥಾನವನ್ನು ಹೊಂದಿ ಪರಲೋಕಕ್ಕೇರಿ ಹೋಗಿ ತಂದೆಯ ಬಳಿಯಿಂದ ಪರಿಶುದ್ಧಾತ್ಮನನ್ನು ಕಳಿಸಿಕೊಡ್ತಾ ಇದ್ದಾನೆ ಆತನ ಶಿಷ್ಯರಿಗೋಸ್ಕರವಾಗಿ. ಅವರು ಅದನ್ನು ಹೊಂದಿಕೊಂಡು ಸೈತಾನನ ಕಾರ್ಯಗಳನ್ನು ಲಯ ಮಾಡುತ್ತಾ, ಸಿಂಹಗಳ ಮೇಲೂ ಸರ್ಪಗಳ ಮೇಲೂ, ಘಟ ಸರ್ಪದ ಮೇಲೆ ತುಳಿಯುವಂಥ ಅಧಿಕಾರವನ್ನು ದೇವರು ಕೊಡ್ತಾ ಇದ್ದಾನೆ. ಸಭೆಗೆ, ನನಗೆ, ನಿನಗೆ ಆತನು ಕೊಡ್ತಾ ಇದ್ದಾನೆ. ಸೊ ಇವತ್ತು ನೀನು ಸೋಲಿನಲ್ಲಿ ನಡೀತಾ ಇದೆಯಾ ಅಂದರೆ, ಟುಡೇ ಇಫ್ ಯು ಆರ್ ವಾಕಿಂಗ್ ಇನ್ ಫೇಲಿಯರ್ಸ್, ಟುಡೇ ಇಫ್ ಯು ಆರ್ ವಾಕಿಂಗ್ in a failure life, today if you're walking in sickness, if you're walking in depth, ಸಾಲದಲ್ಲಿ ನೀನು ನಡೀತಾ ಇದೆಯಾ, ಕೊರತೆಯಲ್ಲಿ ನೀನು ನಡೀತಾ ಇದೆಯಾ, ರೋಗದಲ್ಲಿ ನೀನು ನಡೀತಾ ಇದೆಯಾ, ಇವೆಲ್ಲವುಗಳಿಗೆ ಪರಿಹಾರ ಯೇಸು ಆಗಿದ್ದಾನೆ. ಟ್ರಸ್ಟ್ ವಾಟ್ ಹಿ ಈಸ್. ಆತನು ಏನಾಗಿದ್ದಾನಂತ ಸರಿಯಾಗಿ ತಿಳಿದುಕೋ. ನೋ ಯೋರ್ ಫಾದರ್. ನಿನ್ನ ತಂದೆ ಯಾರೆಂಬುದನ್ನು ತಿಳಿದುಕೋ. ಆತನು ಕ್ಷಮಿಸುವಂಥ ತಂದೆ ಆಗಿದ್ದಾನೆ, ಕ್ಷಮಿಸುವಂಥ ದೇವರಾಗಿದ್ದಾನೆ. ಅವರ್ ಗಾಡ್ ಇಸ್ ಅ ಫಾರ್ಗಿವಿಂಗ್ ಗಾಡ್. ಅವರ್ ಫಾದರ್ ಇನ್ ಹೆವನ್ ಇಸ್ ಅ ಫಾರ್ಗಿವಿಂಗ್ ಗಾಡ್. ಪರಲೋಕದಲ್ಲಿ ನಿನ್ನ ದೇವರು ಕ್ಷಮಿಸುವ ತಂದೆ ಆಗಿದ್ದಾನೆ. ನನ್ನನ್ನೇ ನಿನ್ನನ್ನು ಕ್ಷಮಿಸ್ತಾನೆ. ಎಲ್ಲ ಪಾಪಗಳಿಂದ, ಬೇಡವಾದ ಪಾಪಗಳು, ಲೋಕದಲ್ಲಿ ಬರೆಯಲ್ಪಟ್ಟಂಥ ಎಲ್ಲ ರೀತಿಯಾದಂಥ ಪಾಪಗಳು, ಶಾಪಗಳನ್ನು ಎಲ್ಲವನ್ನು ದೇವರು ಕ್ಷಮಿಸುವುದಕ್ಕೆ ಶಕ್ತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ, ಐಸಾಯ ಚಾಪ್ಟರ್ 1 verse 18 and 19, it says, even though if your sins are like crimson, ನಿನ್ನ ಪಾಪವು ಕಡು ಕೆಂಪಾಗಿದ್ದರು ಹಿಮದ ಹಾಗೆ, ಐ ವಿಲ್ ಮೇಕ್ ಇಟ್ ಆಸ್ wool, ವೈಟ್ ಆಸ್ wool. ನಿನ್ನ ಪಾಪವು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಮಾಡ್ತಾನೆ, ಕಿರುಮಂಜಿ ಬಣ್ಣದಾಗಿದ್ದರು ಉಣ್ಣೆ ಹಾಗೆ ಬೆಳ್ಳಗೆ ಮಾಡ್ತಾನೆ. ಈಸ್ ಗೋಯಿಂಗ್ ಟು ಕ್ಲೆನ್ಸ್ ಆಲ್ ಯೋರ್ ಸಿನ್ಸ್. ನಿನ್ನೆಲ್ಲ ಪಾಪಗಳನ್ನು ತೊಳಿತಾನೆ, ಶುಚಿ ಮಾಡ್ತಾನೆ, ಶುದ್ಧಿ ಮಾಡ್ತಾನೆ. He is a forgiving father. You might have done the biggest sin written in the Bible. ನೀನು ಸತ್ಯವೇದದಲ್ಲಿ ಬರೆಯಲ್ಪಟ್ಟ ದೊಡ್ಡ ಪಾಪವನ್ನು ಮಾಡಿರ್ಬೋದು, ಆದರೆ ನಿನ್ನ ದೇವರು ಕ್ಷಮಿಸ್ತಾನೆ. ಕಮ್ ಬ್ಯಾಕ್ ಟು ಹಿಮ್. ಆತನ ಬಳಿಗೆ ಬಾ. ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಪೂರ್ಣ ಮನಸ್ಸಿನಿಂದ ತಿರುಗಿಕೋ. ಆತನ ಹತ್ರ ಕ್ಷಮಾಪಣೆ ಕೇಳು. He'll forgive you and take you as his own. ತನ್ನ ಮಗನಂತೆ, ಸ್ವಂತ ಮಗನಂತೆ, ಸ್ವಂತ ಮಗಳಂತೆ ನಿನ್ನನ್ನು ಸ್ವೀಕಾರ ಮಾಡ್ತಾನೆ. ಡೋಂಟ್ ವಾಕ್ ಇನ್ ದಟ್ ಗಿಲ್ಟ್. ಏನಂತಂದರೆ ಆ ಒಂದು ಪಶ್ಚಾತ್ತಾಪದ ಮನೋಭಾವದಲ್ಲಿ ನಡಿಬೇಡ್ರಿ. ಬಟ್ ಕಮ್ ಟು ಲಾರ್ಡ್, ಸಬ್ಮಿಟ್ ಎವ್ರಿಥಿಂಗ್. ದೇವರ ಬಳಿಗೆ ಬನ್ನಿರಿ, ದೇವರಿಗೆ ಕೊಡ್ರಿ, ಅದನ್ನೆಲ್ಲವನ್ನು ಬಿಟ್ಬಿಡ್ರಿ. ಆ್ಯಂಡ್ ಗಾಡ್ ಈಸ್ ಗೋಯಿಂಗ್ ಟು ಗಿವ್ ಯು ಪೀಸ್. ದೇವರು ನಿನಗೆ ಸಮಾಧಾನವನ್ನು ಕೊಡುತ್ತಾನೆ, ದೇವರು ನಿನಗೆ ಸಂತೋಷವನ್ನು ಕೊಡುತ್ತಾನೆ, ದೇವರು ನಿನಗೆ ಬಿಡುಗಡೆಯನ್ನು ಕೊಡ್ತಾನೆ. ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 32ನೇ ವಚನ. ರೋಮನ್ಸ್ ಚಾಪ್ಟರ್ 8 verse 32. ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 32ನೇ ವಚನ. ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಿದ್ದಾನೆ ಅಂತಂದರೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮಗೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನು. ಹಿಯರ್ ದ ಲಾರ್ಡ್ ಈಸ್ ಆಸ್ಕಿಂಗ್, ಹಿಯರ್ ದ ಗಾಡ್ ಈಸ್ ಆಸ್ಕಿಂಗ್ ಅ ಕ್ವಶನ್. ಇಲ್ಲಿ ತಂದೆ ಏನಂತಂದರೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ರೋಮ 8:32. He that spared not his own son, but delivered him up for us all, how shall he not with him also
freely give us all things. When he has given his own son for us, ನನಗೋಸ್ಕರ ನಿನಗೋಸ್ಕರ ಶಿಲುಬೆ ಮೇಲೆ ಯಜ್ಞದ ಕುರಿಯಾಗಿ ಸಾಯುವುದಕ್ಕೋಸ್ಕರವಾಗಿ ತನ್ನ ಸ್ವಂತ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನು. God is ready to give everything. Whatever you desire, whatever you want, he will give. But are you going to use it for his glory? ಅದನ್ನು ನೀನು ದೇವರ ಮಹಿಮೆಗೋಸ್ಕರ ಉಪಯೋಗಿಸ್ತೀಯ. ನಿನಗೆ ತಲಾಂತಗಳನ್ನು ಕೊಟ್ಟಿದ್ದಾನೆ, ಹಾಡುವಂಥ ತಲಾಂತಗಳನ್ನು ಕೊಟ್ಟಿದ್ದಾನೆ. God has given you the gift of singing, gift of playing. Are you using it for his glory? ನೀನು ದೇವರ ಮಹಿಮೆಗೆ ಅದನ್ನು ಉಪಯೋಗಿಸ್ತಾ ಇದೆಯಾ, ಅಥವಾ ನಿನ್ನ ಸ್ವಂತ ಕಾರ್ಯಗಳಿಗೋಸ್ಕರ, ನಿನ್ನ ಹೆಸರಿಗೋಸ್ಕರ, ಏನಂತಂದರೆ ಬೇರೆ ಬೇರೆ ವಿಧವಾದ ಹಾಡುಗಳನ್ನು ಹಾಡುತ್ತಾ, ನಿನ್ನ ಚಟುವಟಿಕೆಗಳನ್ನು ಅದರಲ್ಲಿ ಹಾಕಿಕೊಳ್ತಾ, ದೇವರು ಕೊಟ್ಟ ತಲಾಂತನ್ನು ವ್ಯರ್ಥವಾಗಿ ಏನಂದರೆ ಆ ಸೈತಾನನನ್ನು ಸ್ತುತಿ ಮಾಡೋದಕ್ಕೋಸ್ಕರವಾಗಿ ನೀನು ಉಪಯೋಗಿಸ್ತಾ ಇದ್ದರೆ, ಇಟ್ಸ್ ಅ ವೆರಿ ಪೆಥೆಟಿಕ್ ಥಿಂಗ್ ಟು ನೋ. ಏನಂತಂದರೆ ಇದು ಬಹಳ ದುರದೃಷ್ಟಕರವಾದ ಸಂಗತಿ. ಏನಂತಂದರೆ ದೇವರು ಕೊಟ್ಟಂಥ ತಲಾಂತು, ದೇವರು ಕೊಟ್ಟಂಥ ವರ, ಅದು ದೇವರ ಮಹಿಮೆಗೋಸ್ಕರ ಉಪಯೋಗಿಸಲ್ಪಡಬೇಕು, ಹೊರತು ನಿನ್ನ ಮಹಿಮೆಗಾಗಿ ಅಲ್ಲ, ನಿನ್ನ ಹೆಸರಿಗಾಗಿ ಅಲ್ಲ, ಇನ್ನೊಬ್ಬರ ಹೊಗಳುವಿಕೆಗಾಗಿ, ಇನ್ನೊಬ್ಬರ ಸಂಗತಿಗಳನ್ನು ಮಾಡುವುದಕ್ಕಾಗಿ ಅಲ್ಲ, ಸೈತಾನನ್ನು ಹೊಗಳುವುದಕ್ಕಾಗಿ ಅಲ್ಲ, ಅದು ದೇವರನ್ನು ಹೊಗಳುವುದಕ್ಕಾಗಿ, ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ದೇವರು ನಿನಗೆ ಸುವರಗಳನ್ನು ಕೊಟ್ಟಿದ್ದಾನೆ. ಯೂಸ್ ಇಟ್ ಫಾರ್ ಇಸ್ ಗ್ಲೋರಿ. ಇಫ್ ಗಾಡ್ ಹ್ಯಾಸ್ ಗಿವನ್ ಯು ಮನಿ, ಯೂಸ್ ಇಟ್ ಫಾರ್ ಇಸ್ ಗ್ಲೋರಿ. ದೇವರ ಮಹಿಮೆಗೋಸ್ಕರ ಅದನ್ನು ಉಪಯೋಗಿಸು. ನಿನಗೂ ಉಪಯೋಗಿಸಿಕೋ, ದೇವರ ಮಹಿಮೆಗೂ ಕೂಡ ಉಪಯೋಗಿಸಿಕೋ. ಗಾಡ್ ಇಸ್ ರೆಡಿ ಟು ಗಿವ್ ಎವ್ರಿಥಿಂಗ್. ದೇವರ ವಾಕ್ಯ ಹೇಳ್ತದೆ, ಬೆಳ್ಳಿ ಬಂಗಾರಗಳು ಯೆಹೋವನದೇ. ದ ವರ್ಡ್ ಆಫ್ ಗಾಡ್ ಸೇಸ್ ದಟ್ ಗೋಲ್ಡ್ ಅಂಡ್ ಸಿಲ್ವರ್ ಆರ್ ದ ಲಾರ್ಡ್ಸ್. ಅದನ್ನು ಕೊಡ್ತಾನೆ ನಿನಗೆ. ನೀನು ನಂಬಿಗಸ್ತನಾಗಿದ್ದರೆ ನಿನಗೆಲ್ಲವನ್ನು ಕೊಡ್ತಾನೆ. ನೀನು ನಂಬಿಗಸ್ತನಾಗಿದ್ದರೆ ನಿನಗೆಲ್ಲವನ್ನು ದೇವರು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಅಬ್ರಹಾಮನು ನಂಬಿಗಸ್ತನಾಗಿದ್ದ. ಗಾಡ್ ಕಾಲ್ಡ್ ಹಿಮ್ ಅಟ್ ದ ಏಜ್ ಆಫ್ 75. 75 ವರ್ಷದನಾಗಿರುವಾಗ ಅಬ್ರಹಾಮನನ್ನು ದೇವರು ಕರೆದರು. 100 ವರ್ಷದನಾಗಿರುವಾಗ ಅವನು ಶ್ರೀಮಂತನಾಗಿದ್ದಾನೆ. ಅವನಿಗೆ ಮಗನಿದ್ದಾನೆ, ಮಕ್ಕಳಿದ್ದಾರೆ, ಎಲ್ಲ ಕೊರತೆಗಳನ್ನು ದೇವರು ನೀಗಿಸಿದ್ದಾನೆ. ಸಿ, ಗಾಡ್ ಈಸ್ ಏಬಲ್ ಟು ಡೂ ಎವ್ರಿಥಿಂಗ್ ಫಾರ್ ಯು. ದೇವರು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನೀನು ದೇವರಿಗೆ ಏನನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೀನಿ. ಅವರ್ ಫಾದರ್ ಇನ್ ಹೆವನ್ ಈಸ್ ಅ ಪ್ರೊವೈಡಿಂಗ್ ಫಾದರ್. He will provide everything. He will give you everything. ಲೋಕದಲ್ಲಿ ನಿಮ್ಮ ತಂದೆ ತಾಯಿಗಳು ಯಾವ ರೀತಿಯಾಗಿ ನಿಮ್ಮನ್ನು ಪೋಷಿಸ್ತಾರೋ, ಲೋಕದ ತಂದೆ ಯಾವ ರೀತಿಯಾಗಿ ನಿಮ್ಮನ್ನು ಪೋಷಿಸ್ತಾನೋ, ನಿಮಗೇನಂತಂದರೆ ಏನು ಬೇಕಂತ ತಂದು ಕೊಡ್ತಾನೋ, ಬೇಕಾದ ಹಣವನ್ನು ಕೊಡ್ತಾನೋ, ಅದೇ ರೀತಿಯಲ್ಲಿ ಪರಲೋಕದ ತಂದೆ ಕೂಡ ನಿನಗೆ ಒದಗಿಸಿ ಕೊಡುತ್ತಾನೆ. ನೋ ದಟ್ ಯುವರ್ ಫಾದರ್ ವಿಲ್ ಪ್ರೊವೈಡ್ ಯು ಎವ್ರಿಥಿಂಗ್. ಯಾವಾಗ ನೀನು ಪರಲೋಕದಲ್ಲಿ ನನ್ನ ತಂದೆ ಅಂತ ಪ್ರಾರ್ಥನೆ ಮಾಡ್ತೀಯೋ, ತಿಳಿದುಕೋ, ನಿನ್ನ ಪರಲೋಕದ ತಂದೆ ನಿನಗೆ ಒದಗಿಸಿ ಕೊಡುತ್ತಾನೆ. When you pray that our Father who art in heaven, when you pray that, remember that your Father in heaven will provide you everything. He has given His Son, so He will not withhold anything. But will you use it for His glory? ದೇವರು ಎಲ್ಲವನ್ನು ಕೊಡುತ್ತಾನೆ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನೋ ಅಂತ ಪ್ರಶ್ನೆ ಹಾಕಿದಂಥ ದೇವರು ಎಲ್ಲವನ್ನು ಕೊಡುತ್ತಾನೆ. ನೀನು ದೇವರ ಮಹಿಮೆಗೋಸ್ಕರ ಉಪಯೋಗಿಸೋದಕ್ಕೆ ಸಿದ್ಧನಾಗಿದ್ದೀಯಾ? ಇಫ್ ಯು ಆರ್ ರೆಡಿ, He will provide you. ನೀನು ಸಿದ್ಧನಾಗಿದ್ದರೆ ಅದನ್ನು ದೇವರು ನಿನಗೆ ಕೊಡುತ್ತಾನೆ, ಸಮೃದ್ಧಿಯನ್ನು ಕೊಡುತ್ತಾನೆ. ಗಾಡ್ ವಿಲ್ ಗಿವ್ ಯು ಅಬಂಡೆನ್ಸ್. ನಿನಗೆ ಸಮೃದ್ಧಿಯನ್ನು ದೇವರು ಕೊಡುತ್ತಾನೆ. ಆಶೀರ್ವಾದವನ್ನು ನಿನ್ನ ಜೀವಿತದಲ್ಲಿ ದೇವರು ಬಿಡುಗಡೆ ಮಾಡ್ತಾನೆ. ನಾವು ನೋಡಿಕೊಂಡ್ವೇನೆಂತಂದರೆ, ಮೊದಲನೇದಾಗಿ ಆತನು ಕ್ಷಮಿಸುವಂಥ ತಂದೆ ಆಗಿದ್ದಾನೆ. ಎರಡನೇದಾಗಿ ನಾವು ನೋಡಿಕೊಳ್ತೇವೇನೆಂದರೆ, ಆತನು ಒದಗಿಸುವಂಥ ದೇವರಾಗಿದ್ದಾನೆ. ಈಗ ಮೂರನೇದು, ನಾನು ನೀನು ಯಾವ ರೀತಿಯಾಗಿ ಮಕ್ಕಳು ದೇವರ ಮೇಲೆ, ತಂದೆಯ ಮೇಲೆ ನಂಬಿಕೆ ಇಟ್ಟಿರ್ತಾರೋ, ತಂದೆ ತಾಯಿಗಳ ಮೇಲೆ ಯಾವ ರೀತಿಯಾಗಿ ಮಕ್ಕಳು ನಂಬಿಕೆ ಇಟ್ಟಿರ್ತಾರೋ, ಅದೇ ರೀತಿ ನಾನು ನೀನು ದೇವರಲ್ಲಿ ನಂಬಿಕೆ ಇಡಬೇಕಾಗಿದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 3-4 ವಚನಗಳು. ಮ್ಯಾಥ್ಯೂ ಚಾಪ್ಟರ್ 18 ವರ್ಸ್ 3 and 4. ಮ್ಯಾಥ್ಯೂ ಚಾಪ್ಟರ್ 18 ವರ್ಸ್ 3 and 4. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 3-4 ವಚನಗಳು. And said, Verily I say unto you, except ye be converted and become as little children, ye shall not enter into the kingdom of heaven. Whosoever therefore shall humble himself as a little child, the same is greatest in the kingdom of heaven. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 3-4 ವಚನಗಳು ನೋಡ್ತೇವೆ. ಅಂತಂದರೆ, ಹೀಗಿರು ಅವರಿಗೆ ನಿಮ್ಮ ಮನಸ್ಸು
ಪರಿವರ್ತನೆಗೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಾನೇ ತಗ್ಗಿಸಿಕೊಳ್ಳುತ್ತಾನೋ ಅವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನು. ಆಸ್ ಅ ಚೈಲ್ಡ್ ಟ್ರಸ್ಟ್ಸ್, ಆಸ್ ಅ ಚೈಲ್ಡ್ ಹ್ಯಾಸ್ ಫೇತ್ ಇನ್ ಹಿಸ್ ಪೇರೆಂಟ್ಸ್. ಒಂದು ಮಗು ತಂದೆ ತಾಯಿಗಳ ಮೇಲೆ ಯಾವ ರೀತಿಯಾಗಿ ಭರವಸೆ ಬಿಡ್ತದೋ ಆ ರೀತಿಯಾದಂಥ ನಂಬಿಕೆ ನೀನು ಆ ದೇವರ ಮೇಲೆ ಇಡಬೇಕು. ನೀನು ಆತನನ್ನು ಪರಲೋಕದ ತಂದೆ ಅಂತ ಕರಿತಾ ಇದ್ದಿ. ಇಫ್ ಯು ಆರ್ ಕಾಲಿಂಗ್ ಹಿಮ್ ಅವರ್ ಹೆವನ್ಲಿ ಫಾದರ್, ಯು ಶುಡ್ ಹ್ಯಾವ್ ಟ್ರಸ್ಟ್ ಆ್ಯಂಡ್ ಫೇತ್, ಬ್ಲೈಂಡ್ ಫೇತ್. ಕಣ್ಣು ಮುಚ್ಕೊಂಡು ದೇವರ ಮೇಲೆ ನೀನು ನಂಬಿಕೆ ಇಡುವಂಥ ವ್ಯಕ್ತಿ ಆಗಿರಬೇಕು. ಒಂದು ಮಗುವನ್ನು ಯಾರಾದರೂ ತಗೊಂಡು ಮೇಲೆ ಎಸೆದ್ರೆ, ತಂದೆ ಒಂದು ಮಗುವನ್ನು ಮೇಲೆ ಎಸೆದ್ರೆ ಅದು ಅಳೋದಿಲ್ಲ, ಸಂತೋಷ ಪಡ್ತದೆ, ಖುಷಿ ಪಡ್ತದೆ. ಯಾಕಂದ್ರೆ ಗೊತ್ತು ಅದರ ತಂದೆ ಅದನ್ನು ಹಿಡಿದುಕೊಳ್ತಾನೆ ಎಂಬುದಾಗಿ. ಇಟ್ ಹ್ಯಾಸ್ ಅ ಫೇತ್. ಮಕ್ಕಳಿಗೆ ಇದನ್ನು ಮಾಡ್ರಿ ಅದನ್ನು ಮಾಡ್ರಿ ಅಂತ ಹೇಳುವಾಗ ಅವರು ಮಾಡ್ತಾರೆ. ಯಾಕಂದ್ರೆ ನಂಬಿಕೆ, ವಿಶ್ವಾಸ, ನಿನ್ನಲ್ಲಿ ಕೂಡ ಆ ನಂಬಿಕೆ ವಿಶ್ವಾಸ ಬರಬೇಕು. ನಿನ್ನಲ್ಲಿ ಕೂಡ ವಿಶ್ವಾಸ ನಂಬಿಕೆ ಬರಬೇಕು. ಓಕೆ, ಆ ನಂಬಿಕೆ ನಿನಗೆ ಬರಬೇಕು, ಆ ವಿಶ್ವಾಸ ಬರಬೇಕೆಂದ್ರೆ ದೇವರು ಏನು ಮಾಡ್ತಾನೆ, ನನಗೆ ಒದಗಿಸಿಕೊಡ್ತಾನೆ. ದೇವರನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ, ದೇವರನ್ನ ಬಲಪಡಿಸ್ತಾನೆ, ದೇವರನ್ನ ನಡೆಸ್ತಾನೆ. ಕಷ್ಟಗಳು ಕಾರಗತ್ತಲೆ ಅಂತ ನಿನಗೆ ಬಂದರೂ ಕೂಡ ಭಕ್ತನಾದ ದಾವೀದನು ಹೇಳ್ತಾನೆ ಕೀರ್ತನೆಗಳ ಪುಸ್ತಕದಲ್ಲಿ 23ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಅಂತಾರೆ, Psalms chapter 23 it says, even though if I walk in the valley of the death, ನಾನು ಕಾರ್ಗತ್ತಲೆ ಕಣಿವೆಲೆ ನಡೆಯುವಾಗಲೂ ಆತನ ದೊಣ್ಣೆ ಆತನ ಕೌಲು ನನಗೆ ಧೈರ್ಯವನ್ನು ಕೊಡ್ತದೆ. His staff and his rod will comfort me. Remember that your Father in heaven will comfort you. He is always standing on your right side. ನಿನ್ನ ಬಲಗಡೆಯಲ್ಲಿ ನಿಂತಿರುವ ಆತನು ಯೆಹೋವನು. Your God, the Lord, the Father in heaven is always on your right hand side. He is always beside you to help you out. To always beside you. Just trust him. Just move towards him and trust him. ಆತನ ಹತ್ರ ತಿರುಗಿಕೋ, ಆತನನ್ನು ಕೇಳಿಕೋ. ಯೆರೆಮೀಯನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 33ನೇ ವಚನ ಹೇಳ್ತದೆ, Jeremiah chapter 3 verse 3 it says, call unto me and I shall answer you. ಯೆರೆಮೀಯ 33:3, ನನ್ನನ್ನು ಕೇಳಿಕೋ, ನಾನು ನಿನಗೆ ಉತ್ತರವನ್ನು ಕೊಡ್ತೇನೆ, ತಿಳಿಯದ ಗೂಢಾರ್ಥಗಳನ್ನು ತಿಳಿಸ್ತೇನೆ. He will show you, he will reveal the truth, he will reveal the wonders. ನಿನಗೆ ಆತನು ಸತ್ಯವನ್ನು ತಿಳಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ, ಸತ್ಯ ನಿನ್ನನ್ನು ಬಿಡುಗಡೆ ಮಾಡ್ತದೆ. ನೋ ದ ಟ್ರೂತ್ ಅಂಡ್ ದ ಟ್ರೂತ್ ಶಾಲ್ ಸೆಟ್ ಯು ಫ್ರೀ. ಯೇಸುವನ್ನು ತಿಳಿದುಕೋ, ಯೇಸುವಿನ ವಾಕ್ಯಗಳನ್ನು ತಿಳಿದುಕೋ, ಯೇಸುವಿನ ಮಾತುಗಳನ್ನು ತಿಳಿದುಕೋ, ದೇವರ ಮಾತುಗಳನ್ನು ತಿಳಿದುಕೋ, ದೇವರ ಚಿತ್ತವನ್ನು ತಿಳಿದುಕೋ. ಆಗ ನಿನ್ನ ಜೀವಿತ ಅದು ಬದಲಾಗ್ತದೆ. ಯುವರ್ ಲೈಫ್ ವಿಲ್ ಚೇಂಜ್. ಯುವರ್ ಲೈಫ್ ವಿಲ್ ನಾಟ್ ಬಿ ದ ಸೇಮ್. ನಿನ್ನ ಜೀವಿತ ಇದ್ದ ಹಾಗಿರುವುದಿಲ್ಲ, ಅದು ಬದಲಾಗ್ತದೆ. ನಿನ್ನ ನಂಬಿಕೆ ದೇವರ ಮೇಲೆ ಬದಲಾಗಬೇಕು. ಯು ಶುಡ್ ಹ್ಯಾವ್ ದಟ್ ಫೇತ್. 75 ವರ್ಷದಾದಂಥ ಅಬ್ರಹಾಮನು, ಮುಪ್ಪಿನಲ್ಲಿದ್ದಂಥ ಅಬ್ರಹಾಮನು. ಅಬ್ರಹಾಮನಿಗೆ 75 ವರ್ಷ, ಸಾರಳಿಗೆ 65 ವರ್ಷ. ಮುಪ್ಪು ಸ್ತ್ರೀಯರ ರೀತಿಯಲ್ಲಿ ಮುಟ್ಟು ನಿಂತು ಹೋಗಿದೆ, ಅಸಾಧ್ಯ. ದೇವರು ಹೇಳ್ತಾ ಇದ್ದಾನೆ, ನೀನು ನಿನ್ನ ತಂದೆಯ ಮನೆಯನ್ನು, ನೀನಿರುವಂಥ ಸ್ಥಳವನ್ನು ಎಲ್ಲವನ್ನು ಬಿಟ್ಟು ಬಾ. ಅಬ್ರಹಾಮನ ಎಲ್ಲವನ್ನು ಬಿಟ್ಟು ಬರ್ತಾನೆ. ಇನ್ 25 years, ವಿದಿನ್ 25 ವರ್ಷ, within 25 years, he is blessed with wealth, he is blessed with name, he is blessed with fame, he is blessed with a son. ಅಬ್ರಹಾಮನಿಗೆ ಇರುವಂಥ ಎಲ್ಲ ಕೊರತೆಗಳು ದೇವರು ತೆಗೆದುಹಾಕಿದ್ದಾನೆ. 75 ವರ್ಷದಿಂದ 100 ವರ್ಷದವರೆಗೆ ಆತನು ಬರುವಾಗ ಹೆಸರಿದೆ, ಹೆಗ್ಗಳಿಕೆ ಇದೆ, ಆಸ್ತಿ ಇದೆ, ಸಂಪತ್ತಿದೆ, ಆಳಿದೆ, ದನ ಕುರಿಗಳಿದ್ದಾವೆ. ಅಷ್ಟು ಮಾತ್ರವಲ್ಲದೆ ಏನಂತಂದರೆ ಆತನ ಕೊರತೆಯಾಗಿರುವಂಥ ಮಗು ಇರಲಿಲ್ಲ. ಆತನ ಇಸಾಕನನ್ನು ಕೂಡ ಕೊಡುವುದನ್ನು ನೋಡ್ತೇವೆ. ಸೊ ಗಾಡ್ ಈಸ್ ರೆಡಿ ಟು ಏಬಲ್ ಟು ಪ್ರೊವೈಡ್. ಆರ್ ಯು ಲಿಸ್ನಿಂಗ್ ಟು ಹಿಮ್? ಅಬ್ರಹಾಮನ ಜೀವಿತವನ್ನು ನೋಡ್ರಿ. ಹಿ ವಾಸ್ ಆಲ್ವೇಸ್ ಆಸ್ಕಿಂಗ್ ದ ಲಾರ್ಡ್. Abraham was always talking to God. Abraham is always understanding what is God's will. ದೇವರ ಚಿತ್ತ ಏನಂತ ತಿಳಿದುಕೊಳ್ತಾ ಇದ್ದ, ದೇವರೊಂದಿಗೆ ಮಾತನಾಡ್ತಾ ಇದ್ದ. ಆರ್ ಯು ಸ್ಪೆಂಡಿಂಗ್ ಟೈಮ್ ಇನ್ ಗಾಡ್ಸ್ ಪ್ರೆಸೆನ್ಸ್? ನೀನು ದೇವರೊಟ್ಟಿಗೆ ಸಮಯವನ್ನು ಕಳೀತಾ ಇದ್ದೀಯಾ? ದೇವರ ವಾಕ್ಯವನ್ನು ಓದುವುದರಲ್ಲಿ ಸಮಯವನ್ನು ಕಳೀತಾ ಇದ್ದೀಯಾ? ದೇವರೊಟ್ಟಿಗೆ ಮಾತನಾಡುವುದರಲ್ಲಿ ಸಮಯವನ್ನು ಕಳೀತಾ ಇದ್ದೀಯಾ? ಅಥವಾ ನಿನ್ನ ಚಿಂತೆಗಳಲ್ಲಿ, ನಿನ್ನ ದುಃಖಗಳಲ್ಲಿ, ನಿನ್ನ ಸಮಸ್ಯೆಗಳಲ್ಲಿ, ನಿನ್ನ ರೋಗಗಳಲ್ಲಿ ಅದರಲ್ಲಿದ್ದೀಯಾ? ನಿನಗಿರುವಂಥ ಸಮಸ್ಯೆ, ನಿನಗಿರುವಂಥ ರೋಗ ಪರಿಹಾರ ಆಗಬೇಕಂದ್ರೆ ಯು ಶುಡ್ ಕಮ್ ಟುವರ್ಡ್ಸ್ ಗಾಡ್. ಇಫ್ ಯು ವಾಂಟ್ ಯುವರ್ ಪ್ರಾಬ್ಲಮ್ಸ್ ಟು ಬಿ ಸಾಲ್ವ್ಡ್, ಇಫ್ ಯು ವಾಂಟ್ ಯುವರ್ ವರೀಸ್ ಟು ಗೋ, if you want a blessing, if you want a deliverance, you have to come to God. You try to search in the world. ನೀವು ಲೋಕದಲ್ಲಿ ಎಲ್ಲವನ್ನು ಹುಡುಕ್ತೀರಿ,
ಪ್ರಯಾಸ ಪಡ್ತೀರಿ, ಎಲ್ಲೂ ಸಿಗೋದಿಲ್ಲ, ಸೋತು ಹೋಗ್ತೀರಿ. ನಾವು ನೋಡ್ತೇವೆ ಅಂತಂದರೆ, ದೋಣಿ ಸಮುದ್ರದಲ್ಲಿ ಹೋಗ್ತಾ ಇದೆ, ದೊಡ್ಡ ಬಿರುಗಾಳಿ. ಆಲ್ ದ ಡಿಸೈಪಲ್ಸ್ ವೆರ್ ವೆಲ್ ಟ್ರೈನ್ಡ್ ಫಿಶರ್ಮೆನ್. ಶಿಷ್ಯರೆಲ್ಲ ತರಬೇತಿಗೊಂಡಂಥ ನಿಪುಣರಾದಂಥ ಏನಂತಂದರೆ ಮೀನುಗಾರರಾಗಿದ್ದಾರೆ. ಯೇಸು ಮಲಗಿಕೊಂಡಿದ್ದಾನೆ. ಯೇಸು ಆತನ ದಿಂಬಿಗೆ ಹೊರಗೆ ಮಲಗಿಕೊಂಡು, ಜೀಸಸ್ ಇಸ್ ಸ್ಲೀಪಿಂಗ್ ಆನ್ ಅ ಪಿಲೋ, ವೆರಿ ನೈಸ್ ಸೌಂಡ್ ಸ್ಲೀಪ್, ಒಳ್ಳೆಯ ನಿದ್ರೆಯಲ್ಲಿ ಮಲಗ್ತಾ ಇದ್ದಾರೆ. ದೊಡ್ಡ ಬಿರುಗಾಳಿ ಬೀಸಿದೆ. ಶಿಷ್ಯರೆಲ್ಲ ಪ್ರಯತ್ನ ಪಟ್ಟರು. ದ ಡಿಸೈಪಲ್ಸ್ ಟ್ರೈಡ್ ವಿತ್ ಆಲ್ ದೇರ್ ಸ್ಟ್ರೆಂತ್ ಟು ಕಮ್ ಔಟ್ ಆಫ್ ದ ಸ್ಟಾರ್ಮ್. ಆಗಲಿಲ್ಲ. ದೇ ಟ್ರೈಡ್ ಎವ್ರಿಥಿಂಗ್, ಸೋತೋದ್ರು. ದ ಥಿಂಗ್ ದಟ್ ಇಟ್ ವಾಸ್, ದೆ ವೆಂಟ್ ಆ್ಯಂಡ್ ವೋಕ್ ಅಪ್ ಜೀಸಸ್. ಅವರು ಮಾಡಿದಂಥ ಕಾರ್ಯ ಏನಂದರೆ, ತಮ್ಮ ದೋಣಿಯಲ್ಲಿರುವಂಥ ಯೇಸು, ತಮ್ಮ ಜೊತೆಯಲ್ಲಿರುವಂಥ ಯೇಸುವಿಗೆ ಅವರು ತಟ್ಟೆ ಹೇಳ್ತಾ ಇದ್ದಾರೆ, ಸ್ವಾಮಿ ನಮ್ಮನ್ನು ರಕ್ಷಿಸು, ನಾವು ಸಾಯ್ತಾ ಇದ್ದೀವಿ, ನಿನಗೆ ಗೊತ್ತಿಲ್ವೋ ಅಂತ ಹೋಗಿ ಪ್ರಶ್ನೆ ಕೇಳ್ತಾರೆ. ಅವಾಗ ಯೇಸು ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ ಯಾಕೆ ಸಂದೇಹ ಪಡ್ತೀರಿ? ಜೀಸಸ್ ಟೆಲ್ಸ್ ಟು ಡಿಸೈಪಲ್ಸ್, ಯು ye of little faith, why do you doubt? ye of little faith, ಅಲ್ಪ ವಿಶ್ವಾಸಿಗಳೇ, ye of little faith, ಸ್ವಲ್ಪ ನಂಬಿಕೆ, ಅದರಲ್ಲೂ ಕೂಡ ಸಂಶಯ. ಯೇಸು ಹೇಳುವಂಥ ಮಾತು, ನಿಮ್ಮಲ್ಲಿ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ಈ ಬೆಟ್ಟಕ್ಕೆ ಕೆತ್ಕೊಂಡು ಸಮುದ್ರದಲ್ಲಿ ಹೋಗಿ ಬೀಳ ಅಂತ ಹೇಳಿದರೆ ಅದು ಬೀಳ್ತದೆ. ಇಫ್ ಯು ಹ್ಯಾವ್ ಅ ಫೇತ್ ಲೈಕ್ ಅ ಮಸ್ಟರ್ಡ್ ಸೀಡ್ ಆ್ಯಂಡ್ ಇಫ್ ಯು ಟೆಲ್ ಟು ದ ಮೌಂಟನ್ ಟು ಗೋ ಆ್ಯಂಡ್ ಫಾಲ್ ಇನ್ ದ ಸೀ, ಇಟ್ ವಿಲ್ ಫಾಲ್. ದ್ಯಾಟ್ ಫೇತ್ ಯು ಶುಡ್ ಹ್ಯಾವ್. ಆ ನಂಬಿಕೆ ಬರಬೇಕು ನಿನ್ನಲ್ಲಿ. ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 12ನೇ ವಚನ, Hebrews chapter 12 verse 1 to 2. Hebrews chapter 12 verse 1 to 2 ಅಲ್ಲಿ ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನಾಗಿರುವಂಥ ಯೇಸುವಿನ ಮೇಲೆ ದೃಷ್ಟಿ ಇಡುತ್ತಾ ನಮಗೆ ನೇಮಕವಾದ ಓಟವನ್ನು ಓಡೋಣ. Looking unto Jesus, the author and finisher of our faith, let us run our race. ಓಟವನ್ನು ಓಡಬೇಕಾಗಿದೆ. ನನಗೆ ನಿನಗೆ ನಂಬಿಕೆಯನ್ನು ಕೊಡುವ ಆತನು ಯಾರು ಗೊತ್ತಾ? ಯೇಸು. ಹಿ ಈಸ್ ಗೋಯಿಂಗ್ ಟು ಪುಟ್ ಅ ಡಿಸೈರ್ ಆಫ್ ಫೇತ್ ಇನ್ ಯು. ನಿನ್ನಲ್ಲಿ ಆತನ ನಂಬಿಕೆಯನ್ನು ಹಾಕ್ತಾನೆ, ನಂಬಿಕೆಯನ್ನು ಹುಟ್ಟಿಸ್ತಾನೆ, ನಿನ್ನಲ್ಲಿ ನಂಬಿಕೆಯನ್ನು ಪೂರ್ತಿ ಮಾಡುವ ಆತನು ಯೇಸು. ಇಫ್ ಗಾಡ್ ಹ್ಯಾಸ್ ಪುಟ್ ಇನ್ ಯು ಅ ಪ್ರಾಮಿಸ್, ದೇವರು ನಿನಗೆ ವಾಗ್ದಾನವನ್ನು ಮಾಡಿದ್ದಾರೆ. ಇಫ್ ಗಾಡ್ ಹ್ಯಾಡ್ ಪುಟ್ ಯು ಇನ್ ಅ ಪ್ರೊಫೆಸಿ, ಇಫ್ ಗಾಡ್ ಹ್ಯಾಡ್ ಗಿವನ್ ಅ ವಿಷನ್, ದೇವ್ರು ನಿನಗೆ ಒಂದು ಪ್ರವಾದನೆಯನ್ನು ಕೊಟ್ಟಿರ್ಬೋದು, ದೇವ್ರು ನಿನಗೆ ಒಂದು ವಾಕ್ಯವನ್ನು ಕೊಟ್ಟಿರ್ಬೋದು, ದೇವ್ರು ನಿನಗೆ ಒಂದು ದರ್ಶನವನ್ನು, ಒಂದು ಕನಸನ್ನು ಕೊಟ್ಟಿರ್ಬೋದು. ಗಟ್ಟಿಯಾಗಿ ಹಿಡಿದುಕೋ, ನಂಬು ಅದನ್ನು. ಅದು ನಿನಗೆ ದೇವರು ಕೊಟ್ಟಿದ್ದಾನಂದರೆ ಅದನ್ನು ದೇವರು ಪೂರ್ತಿ ಮಾಡ್ತಾನೆ. ಆ ದೇವರ ಮೇಲೆ ನಂಬಿಕೆ ಇಡು, ಹೊರತು ನಿನ್ನ ಸನ್ನಿವೇಶಗಳಲ್ಲಿ, ನಿನ್ನ ಸ್ಥಿತಿಗಳನ್ನು ನೋಡಿ ಸಂಶಯ ಪಡಬೇಡ. ಸೀಯಿಂಗ್ ಯುವರ್ ಸಿಚುವೇಶನ್, seeing your problems, seeing whatever you are facing, if you are seeing that, you will never see the deliverance. ನಿನಗಿರುವಂಥ ಸುತ್ತಲಿರುವಂಥ ಸಂಗತಿಗಳನ್ನ ನೋಡ್ತಾ ಇದ್ದರೆ ನೀನೆಂತಂದರೆ ಆ ಅದ್ಭುತವನ್ನು ಹೊಂದಿಕೊಳ್ಳೋದಿಲ್ಲ, ಆ ಆಶೀರ್ವಾದವನ್ನು ಹೊಂದಿಕೊಳ್ಳೋದಿಲ್ಲ, ಆ ವಾಗ್ದಾನವನ್ನು ಹೊಂದಿಕೊಳ್ಳೋದಿಲ್ಲ. ಇಸ್ರಾಯೇಲರ ಮುಂದೆ ಕೆಂಪು ಸಮುದ್ರ ಇದೆ, ಹಿಂದುಗಡೆ ಫರೋಹನ ಸೈನ್ಯ ಇದೆ. In front of Israelites, there was Red Sea in front, and back there were the huge army of Pharaoh. The Egyptian army was behind. And Moses didn't know what to do. ಮೋಶೆಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ದೇವರು ಹೇಳ್ತಾ ಇದ್ದಾರೆ, ಮೋಶೆ ನೀ ಸುಮ್ಮನೆ ಯಾಕೆ ನಿಂತ್ಕೊಂಡಿದ್ದಿ? ಮೋಸಸ್, ವೈ ಆರ್ ಯು ಸ್ಟ್ಯಾಂಡಿಂಗ್ ಸ್ಟಿಲ್? ಲಿಫ್ಟ್ ಯುವರ್ ಸ್ಟಿಕ್. ನಿನಗೆ ಮೋಶೆ ಯಾಕೆ ಸುಮ್ಮನಿದ್ದಿ? ನಿನಗೆ ಕೊಡಲ್ಪಟ್ಟಂಥ ಕೋಲನ್ನು ಎತ್ತು, ನಿನಗೆ ಕೊಡಲ್ಪಟ್ಟಂಥ ನಂಬಿಕೆಯಲ್ಲಿ ನೀನು ಕೋಲನ್ನು ಎತ್ತು, ನಿನಗೆ ಕೊಡಲ್ಪಟ್ಟಂಥ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡು, ನಿನಗೆ ಕೊಟ್ಟಂಥ ಕೊಂಚ ಬಲದಲ್ಲಿ, ಕೊಂಚ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡು, ಹೋರಾಟ ಮಾಡು, ಆ ಆಶೀರ್ವಾದವನ್ನು ಹೊಂದಿಕೊ. ಅಲ್ಲಿ ನಾವು ನೋಡ್ತೇವೆ, ವೆನ್ ಮೋಸಸ್ ಲಿಫ್ಟೆಡ್, ಮೋಶೆ ದೇವರ ನಾಮವನ್ನು ಮೇಲೆ ಎತ್ತಾ ಇದ್ದಾನೆ, ದೇವರು ಕೊಟ್ಟಂಥ ಆ ಕೋಲನ ಮೇಲೆ ಕೆತ್ತಾ ಇದ್ದಾನೆ, ಸಮುದ್ರ ಎರಡು ಭಾಗವಾಯಿತು. ಅ ವೇ ವಾಸ್ ಫಾರ್ಮ್ಡ್ ಇನ್ ಅ ಹೈ ಫ್ಲೋಯಿಂಗ್ ಸಿ. ಬೋರ್ಗರಿಯುವಂಥ ಸಮುದ್ರದಲ್ಲಿ ಏನಂತಂದ್ರೆ ದೇವರು ಎರಡು ಭಾಗ ಮಾಡಿ, ಒಣ ನೆಲವನ್ನು ಮಾಡಿ ಹೆದ್ದಾರಿಯನ್ನು ಮಾಡೋದನ್ನು ನೋಡ್ತೇವೆ. ಗಾಡ್ ಮೇಡ್ ಅ ಹೈವೇ ಇನ್ ದ ಮಿಡ್ಸ್ಟ್ ಆಫ್ ಅ ಹೈ ಫ್ಲೋಯಿಂಗ್ ಸಿ. ಅವರು ಸಮುದ್ರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಆಚಿದಾಡಿದ್ರು. ಅವರ ಹಿಂದುಗಡೆ ಬಂದಂಥ ಫರೋಹನ ಸೈನ್ಯ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಅದಕ್ಕಿಂತ ಮುಂಚಿತವಾಗಿ ಮೋಶೆ ಹೇಳ್ತಾನೆ, ನೀವು ಸುಮ್ಮನೆ ನಿಂತುಕೊಂಡು ಯೆಹೋವನು ಮಾಡುವಂಥ ರಕ್ಷಣೆ ಕಾರ್ಯವನ್ನು ನೋಡ್ರಿ. ಟುಡೇ ಯು ಶಾಲ್ ನಾಟ್ ಫೈಟ್, ಸ್ಟ್ಯಾಂಡ್ ಸ್ಟಿಲ್ and see the glory of God. Stand still and see the salvation of God. Stand still and see the promise of God. ನೀನು ಸುಮ್ಮನೆ ನಿಂತುಕೊಂಡು ಯೆಹೋವನು ಮಾಡುವಂಥ ರಕ್ಷಣೆ ಕಾರ್ಯವನ್ನು ನೋಡು. ಸುಮ್ಮನೆ ಇರುವುದನ್ನು ಕಲಿಬೇಕು. ಇನ್ ಯುವರ್ ಮೌತ್, ನಿನ್ನ ಬಾಯಲ್ಲಿ ನೀನೇನಂತಂದ್ರೆ ಬಾಯಲ್ಲಿ ಏನು ಮಾಡಬೇಡ ಅಂತಂದರೆ ಆಡಬೇಡ, ಬಾಯಲ್ಲಿ ಮಾತನಾಡಬೇಡ, ನಿನ್ನ ಬಾಯಲ್ಲಿ ಅರಿಕೆ ಮಾಡಬೇಡ ನಿನಗೆ ಯಾವಾಗ ಆಶೀರ್ವಾದ ಬರ್ತದೆ ಅಂತ ಹೇಳಿ. ನಿನ್ನ ಬಾಯಲ್ಲಿ ಅರಿಕೆ ಮಾಡಬೇಡ ಯಾವಾಗ ನನ್ನ ಪ್ರಾರ್ಥನೆಗೆ ಉತ್ತರ ಬರ್ತದೆ ಎಂಬುದಾಗಿ.
ಇಸ್ರಾಯೇಲ್ರು ಮಾಡಿದರು, ಗುನುಗುಟ್ಟಿದ್ರು. 40 ವರ್ಷ ಅವರೇನಂತಂದರೆ ಆ ಸ್ಥಳವನ್ನೇ ಸುತ್ತಿದ್ರು. ಆ ಆಶೀರ್ವಾದ ಹೊಂದಬೇಕಾದಂಥ ಸ್ಥಳಕ್ಕೆ ಹೋಗಬೇಕಾಗಿತ್ತು. ಆದರೆ ಗುನುಗುಟ್ಟಿದ್ರಿಂದ ಅವರು ತಮ್ಮ ಆಶೀರ್ವಾದವನ್ನು ಕಳೆದುಕೊಂಡ್ರು. ದೇ ಲಾಸ್ಟ್ ದ ಬ್ಲೆಸ್ಸಿಂಗ್ಸ್ ಬಿಕಾಸ್ ದೇ ಮರ್ಮರ್ಡ್. ನೀನು ಗುನುಗುಟ್ಟವನಾಗಬೇಡ ಪ್ರಿಯ ಸಹೋದರ ಸಹೋದರಿ. ಡೋಂಟ್ ಬಿ ಅ ಪರ್ಸನ್ ಹೂ ಮರ್ಮರ್ಸ್. ಗಾಡ್ ಹ್ಯಾಸ್ ಸೋ ಫಾರ್ ಡನ್ ಸೋ ಮೆನಿ ಗುಡ್ ಥಿಂಗ್ಸ್ ಫಾರ್ ಯು. ದೇವರು ಇಷ್ಟು ಒಳ್ಳೆಯ ಕಾರ್ಯಗಳನ್ನು ಇಷ್ಟು ವರ್ಷ ಮಾಡಿದ್ದಾನೆ. 25 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ, 15 ವರ್ಷ ನಿನ್ನನ್ನು ದೇವರು ಸಾಕಿಸಲು ಇದ್ದಾನೆ. ಗಾಡ್ ಹ್ಯಾಸ್ ಬ್ಲೆಸ್ಡ್ ಯು, ಗಾಡ್ ಹ್ಯಾಸ್ ಫೆಡ್ ಯು, ಗಾಡ್ ಹ್ಯಾಸ್ ಲೆಡ್ ಯು. ದೇವರು ನಿನ್ನನ್ನು ಪೋಷಿಸಿದ್ದಾನೆ, ದೇವರು ನಿನ್ನನ್ನು ನಡೆಸಿದ್ದಾನೆ, ದೇವರು ನಿನ್ನನ್ನು ಆಶೀರ್ವದಿಸಿದ್ದಾನೆ, ದೇವರು ನಿನ್ನನ್ನು ನಡೆಸಿದ್ದಾನೆ. ಮರಿಬೇಡ. ಹಿ ಹ್ಯಾಸ್ ಬ್ಲೆಸ್ಡ್ ಸೋ ಮಚ್ ಇನ್ ಯೋರ್ ಲೈಫ್. ಡೋಂಟ್ ಫಾರ್ಗೆಟ್ ದ್ಯಾಟ್. ಬಿ ಕಂಟೆಂಟ್. ನಿನಗಿರುವುದರಲ್ಲಿ ಸಂತೋಷ ಪಡು. ದೇವರು ಕೊಟ್ಟಿದ್ದಾನೆ, ದೇವರಿಗೆ ಸ್ತೋತ್ರ. ಇನ್ನೂ ಹೆಚ್ಚಿಂದಾನೆ ಕೊಡ್ತಾನೆ, ದೇವರಿಗೆ ಸ್ತೋತ್ರ. ಇಫ್ ಯು ಆರ್ ಫೇತ್ಫುಲ್ ಇನ್ ವಾಟ್ ಗಾಡ್ ಗಿವ್ಸ್ ಯು, ನಿನಗೆ ದೇವರು ಕೊಟ್ಟದಲ್ಲಿ ನಂಬಿಗಸ್ತನಾಗಿದ್ದು ದೇವರಿಗೆ ಕೊಡತಕ್ಕಂಥ ಪಾಲನ್ನು ನೀನು ಕೊಡ್ತಾ ಇದ್ದರೆ, ದೇವರಿಗೆ ಆಶೀರ್ವಾದದಾಯಕನಾದಂಥ ನೀನು ವ್ಯಕ್ತಿ ಆಗಿದ್ದರೆ, ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ಸ್ವಲ್ಪದಲ್ಲಿ ನಂಬಿಗಸ್ತನಾಗಿರುವವನಿಗೆ ಹೆಚ್ಚಿಂದನ್ನು ದೇವರು ಕೊಡ್ತಾನೆ. ಇಫ್ ಯು ಆರ್ ಫೇತ್ಫುಲ್ ಇನ್ ಲಿಟಲ್ ಥಿಂಗ್ಸ್, ಗಾಡ್ ವಿಲ್ ಗಿವ್ ಯು ಮೋರ್ ಥಿಂಗ್ಸ್. ಆ ತಂದೆಯನ್ನು ತಿಳಿದುಕೊಳ್ಳ್ರಿ, ಆ ತಂದೆಯ ಸ್ವಭಾವವನ್ನು ತಿಳಿದುಕೊಳ್ಳ್ರಿ. ನೋ ಹೂ ಯುವರ್ ಫಾದರ್ ಈಸ್. ನೋ ದ ಹೆವನ್ಲಿ ಫಾದರ್. ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ, ಪರಲೋಕದಲ್ಲಿ ನನ್ನ ತಂದೆಯೇ, ನಿನ್ನ ಪರಲೋಕದ ತಂದೆ ಏನು ಮಾಡ್ತಾನಂತ ನಿನಗೆ ಗೊತ್ತಿರಬೇಕು. ಇಫ್ ಯು ಆರ್ ಪ್ರೇಯಿಂಗ್ ಅವರ್ ಫಾದರ್ ಇನ್ ಹೆವನ್, ಯು ಶುಡ್ ನೋ ಹೂ ಯುವರ್ ಫಾದರ್ ಈಸ್. ಯುವರ್ ಫಾದರ್ ಈಸ್ ಅ ಪ್ರೊವೈಡರ್, ಯುವರ್ ಫಾದರ್ ಈಸ್ ಅ ಫಾರ್ಗಿವರ್, ಯುವರ್ ಫಾದರ್ ಈಸ್ ಅ ಲೀಡರ್, ಯುವರ್ ಫಾದರ್ ಈಸ್ ಅ ಬ್ಲೆಸ್ಸಿಂಗ್ ಪರ್ಸನ್. ಆತ ನಿನ್ನ ಆಶೀರ್ವದಿಸ್ತಾನೆ, ನಿನ್ನ ದೇವರು ಒದಗಿಸಿಕೊಡ್ತಾನೆ, ನಿನ್ನ ದೇವರು ನಿನ್ನ ಕೊರತೆಗಳನ್ನು ನೀಗಿಸ್ತಾನೆ, ನಿನ್ನ ದೇವರು ನಿನ್ನ ಕ್ಷಮಿಸ್ತಾನೆ. ಯೋರ್ ಫಾದರ್ ಹಿ ಫಾರ್ಗಿವ್ಸ್, ಯೋರ್ ಫಾದರ್ ಹಿ ಗಿವ್ಸ್, ಹಿ ಪ್ರೊವೈಡ್ಸ್, ಹಿ ಲೀಡ್ಸ್. ನಿನ್ನ ದೇವರು ಪರಲೋಕದಲ್ಲಿ ನಿನ್ನ ತಂದೆ ಒದಗಿಸಿಕೊಡ್ತಾನೆ, ಪರಲೋಕದಲ್ಲಿ ನಿನ್ನ ತಂದೆ ನಿನ್ನನ್ನು ಕ್ಷಮಿಸ್ತಾನೆ, ಪರಲೋಕದಲ್ಲಿ ನಿನ್ನ ತಂದೆ ನಿನ್ನನ್ನು ಆಶೀರ್ವದಿಸ್ತಾನೆ. ಕಮ್ ಟು ದಟ್ ಕನ್ಕ್ಲೂಷನ್. ನಿನ್ನ ದೇವರು ಯಾರಂತ ತಿಳಿದುಕೋ. ನೋ ಯೋರ್ ಗಾಡ್. ನೋ ಯೋರ್ ಗಾಡ್. ವೆನ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಹೂ ಈಸ್ ಯೋರ್ ಗಾಡ್, ನಿನಗೆ ನಿನ್ನ ದೇವರು ಯಾರು, ನಿನ್ನ ಪರಲೋಕದ ತಂದೆ ಯಾರಂತ ಯಾವಾಗ ನಿನಗೆ ಗೊತ್ತಾಗ್ತದೆ, ನಿನ್ನ ಕೊರತೆಯಲ್ಲಿ ಇರುವುದಿಲ್ಲ, ನೀನು ಸಮಸ್ಯೆಯನ್ನು ನೋಡುವುದಿಲ್ಲ, ನೀನು ದೇವರನ್ನು ನೋಡ್ತೀ. ನಾವು ನೋಡ್ತೇವೆ ಅಂತಂದ್ರೆ, ದಾವೀದನು ಬರೋದಕ್ಕಿಂತ ಮುಂಚಿತವಾಗಿ, ಬಿಫೋರ್ ಡೇವಿಡ್ ಕೇಮ್ ಎವ್ರಿಬಡಿ ವಾಸ್ ಕಾಲಿಂಗ್. ದಾವೀದನು ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಕರಿತಾ ಇದ್ರು ಏನಂತಂದ್ರೆ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಇರುವಾತನು. ಆದರೆ ದಾವೀದನು ಬಂದಾಗ ಹೇಳ್ತಾನೆ, ನನ್ನ ದೇವರು. Before David came, everybody was telling Abraham's God, Isaac's God, Jacob's God, and the Lord I am. But when David came, he said, my God. Now Jesus came in this world and he made us sons. ಯೇಸು ಕ್ರೂಜೆ ಮೇಲೆ ತನ್ನ ಪ್ರಾಣವನ್ನು ಕೊಡೋದ್ರ ಮೂಲಕವಾಗಿ ನನ್ನನ್ನು ನಿನ್ನನ್ನು ದೇವರ ಮಗನನ್ನಾಗಿ ಮಾಡಿದ್ದಾನೆ, ದೇವರ ಮಗಳನ್ನಾಗಿ ಮಾಡಿದ್ದಾನೆ. ಮರಿಬೇಡ್ರಿ. ಯು ಆರ್ ದ ಚಿಲ್ಡ್ರನ್ ಆಫ್ ಗಾಡ್, ಸೊ ಯು ಶಾಲ್ ನಾಟ್ ಲ್ಯಾಕ್. ನೀನು ದೇವರ ಮಗನಾಗಿದ್ದಿ, ಮಗಳಾಗಿದ್ದಿ, ಕೊರತೆಯಲ್ಲಿರುವುದಿಲ್ಲ, ರೋಗದಲ್ಲಿರುವುದಿಲ್ಲ, ಸಮಸ್ಯೆದಲ್ಲಿರುವುದಿಲ್ಲ. ತಿಳಿದುಕೋ ನಿನ್ನ ತಂದೆ ಯಾರಂತ ಹೇಳಿ. ಇವತ್ತು ನಿನಗೆ ಗೊತ್ತಾದರೆ, ಉದಾಹರಣೆಗೆ ನಿನ್ನ ತಂದೆ ಅರಸನಂತ ನಿನಗೆ ಗೊತ್ತಿದ್ದರೆ ನಿನ್ನ ಅಧಿಕಾರದಲ್ಲಿ ನಡೀತಿ. ನಿನ್ನ ತಂದೆ ಏನಂತ ಇವತ್ತಿನ ಪ್ರೈಮ್ ಮಿನಿಸ್ಟರ್ ಅಂತ ನಿನಗೆ ಗೊತ್ತಾದರೆ ನೀನು ಅಧಿಕಾರದಲ್ಲೇ ನಡೀತಿ. ನೋ ಯೋರ್ ಗಾಡ್, ಹೂ ಯೋರ್ ಗಾಡ್ ಇಸ್. ನಿನ್ನ ದೇವರು ಯಾರಂತ ತಿಳಿದುಕೋ, ಅರ್ಥಕೋ. ಆಗ ನಿನ್ನ ಜೀವಿತ ಬದಲಾಗ್ತದೆ. ನೀನೇನು ಮಾಡ್ತೀಯ ಅಂದರೆ, ಕೀರ್ತನೆಗಳ ಪುಸ್ತಕದಲ್ಲಿ 121ನೇ ಅಧ್ಯಾಯ 1ನೇ ವಚನ, ಸಾಮ್ಸ್ ಚಾಪ್ಟರ್ 121 ವರ್ಸ್ 1. ಹಿಯರ್ ಡೇವಿಡ್ ಟೆಲ್ಸ್, ಇಲ್ಲಿ ದಾವೀದನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಇಲ್ಲಿಂದ ಬರ್ತದೆ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. ಲಿಫ್ಟ್ ಯೋರ್ ಐಸ್ ಅಬೌವ್ ದ ಮೌಂಟನ್ಸ್ ಅಂಡ್ ಸಿ ದ ಒನ್ ಹೂ ಹ್ಯಾಸ್ ಕ್ರಿಯೇಟೆಡ್ ದ ಹೆವನ್ ಅಂಡ್ ಅರ್ತ್. ನಿನಗೆ ಬೆಟ್ಟದಂಥ ಕಷ್ಟದಿರ್ಬೋದು, ಆದರೆ ಬೆಟ್ಟದ ಮೇಲೆ ನೋಡು, ಆ ಪರಲೋಕವನ್ನು ದೃಷ್ಟಿಸು. ನಿನ್ನ ಕರ್ತನಾದಂಥ ದೇವರು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ್ದಾನೆ, ಲೋಕದಲ್ಲಿರುವಂಥ ಎಲ್ಲ ಸಂಗತಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆರೋಗ್ಯದಾಯಕನಾದಂಥ ದೇವರು, ರಾಫಾಗಿ ಆರೋಗ್ಯ ಕೊಡುವಂಥ ದೇವರು, ಈರೆಯಾಗಿ ಒದಗಿಸುವಂಥ ದೇವರು, ಶಮ್ಮಾಗಿ ನಿನ್ನೊಂದಿಗಿರುವಂಥ ದೇವರು ಸದಾಕಾಲ ಇರ್ತಾನೆ. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಅಂತ ಮಂದನೋ ಕಣ್ಣುಗಳ ಮುಚ್ಕೊಳ್ಳೋಣ. ನಾವು ಯಾರು ಆಚೆ ಈಚೆ ನೋಡೋದು ಬೇಡ್ರಿ. ವಾಕ್ಯಗಳ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ವಾಕ್ಯ ನನ್ನೊಂದಿಗೆ ನಿನ್ನೊಂದಿಗೆ ಮಾತನಾಡಿದೆ. ಹಲ್ಲೆಲೂಯಾ.
ಒಂದು ಕ್ಷಣ ಮೌನವಾಗಿದ್ದು ಆತನನ್ನೇ ದೃಷ್ಟಿಸೋಣವೇ. Hallelujah. Hallelujah. For the Lord of Almighty reigns. ಹೇಳುವ ನಂಬಿಕೆಯಿಂದ. Hallelujah. Hallelujah. You are holy, holy, Lord, you God Almighty. Worthy is the Lamb, worthy is the Lamb. Amen. ಕೊನೆ ಸಾರಿ ಹೇಳುವ Hallelujah. 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 You are holy, holy are you, Lord God Almighty. Worthy is the Lamb, worthy is the Lamb. Amen. ಸ್ತೋತ್ರ ಕರ್ತನೆ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರೇ, ಇದುವರೆಗೆ ನಮ್ಮೊಬ್ಬೊಬ್ಬರಿಂದ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. ಯಾರ ನಿನ್ನ ವಾಕ್ಯಗಳನ್ನು ಕೇಳ್ತಾರೋ ಜೀವಿತದಲ್ಲಿ ಬದಲಾವಣೆ ರೂಪಾಂತರ ಉಂಟಾಗಲಿ. ಸೈತಾನನೇ ವಾಕ್ಯವನ್ನು ಮುಚ್ಚಿ ಹಾಕದೆ, ಸೈತಾನನೇ ವಾಕ್ಯಗಳನ್ನು ಅಲ್ಲೋಲ ಕಲ್ಲೋಲ ಮಾಡದೆ, ಸೈತಾನನೇ ವಾಕ್ಯಗಳನ್ನು ಅವರ ಹೃದಯದಿಂದ ಅವರ ದೇಹಾತ್ಮ ಪ್ರಾಣ ಶರೀರಗಳಿಂದ ಕಿತ್ತುಕೊಳ್ಳದೆ ಸ್ವಾಮಿ, ಲೋಕದ ಸಂಗತಿಗಳಾಗಲಿ, ಆಸೆ ಪಾಸೆಗಳಾಗಲಿ, ಚಿಂತೆ ದುಃಖಗಳಾಗಲಿ, ದುಗುಡಗಳಾಗಲಿ ಅವರನ್ನು ಮುಟ್ಟದಂತೆ ಸ್ವಾಮಿ ನೀನು ಕಾಪಾಡು. ಯಾರ್ಯಾರು ಈ ವಾಕ್ಯಗಳನ್ನು ಕೇಳ್ತಾರೋ ಅವ್ರು 100% ಪ್ರತಿಫಲವನ್ನು ಆಶೀರ್ವಾದವನ್ನು ಹೊಂದಿಕೊಳ್ಳಿ ಸ್ವಾಮಿ. ಅವರ ಜೀವಿತದಲ್ಲಿ ಯಾವ ಯಾವ ವಾಗ್ದಾನಗಳನ್ನು ನೀನು ಮಾಡಿದ್ದು, ಯಾವ ಯಾವ ದರ್ಶನಗಳನ್ನು ತೋರಿಸಿದ್ಯೋ, ಯಾವ ಯಾವ ದೇವರ ಪ್ರವಾದಗಳನ್ನು ನುಡಿದಿದ್ದೆವು, ಅವೆಲ್ಲವೂ ನಿನ್ನ ಚಿತ್ತಾನುಸಾರವಾಗಿ ಈ ವರ್ಷದಲ್ಲಿ ನೆರವೇರಲಿ ಸ್ವಾಮಿ. ಬಿಡುಗಡೆ ಮಾಡು. ಅವರಲ್ಲಿ ನಂಬಿಕೆ ಕಡಿಮೆ ಆಗಿ ನೀನು ನಂಬಿಕೆನ ಒದಗಿಸಿಕೊಡು ಸ್ವಾಮಿ. Build their faith, Lord Father. Give them faith, Lord Father. Lord, I surrender everybody in your hands, Lord Father. Bless us, Lord Father. ಕರ್ತನೆ, ಈಗಲೂ ವಾಕ್ಯವನ್ನು ಹೇಳುವಂಥ ಕೃಪೆ ಕೊಟ್ಟು ಅದಕ್ಕಾಗಿ ಸ್ತೋತ್ರ. ನಡೆಸಿದಂಥ ಪರಿಶುದ್ಧಾತ್ಮ ನಿನಗೆ ಸ್ತೋತ್ರ. ಅಭಿಷೇಕಿಸಿ ನಿನ್ನ ತಂದೆಯ ವಾಕ್ಯವನ್ನು ಮಗನನ್ನು ಪ್ರಕಟಪಡಿಸಿದ್ದಕ್ಕಾಗಿ ಸ್ತೋತ್ರ. ಈಗಲೂ ಎಲ್ಲ ಘನ ಮಾನವಿನೊಬ್ಬರಿಗೆ ಸಲ್ಲಿಸ್ತಾ ನಮ್ಮನ್ನು ರಕ್ತದ ಕೋಟ್ಲೆ ಮರೆಮಾಚಿಕೊಂಡು ನಡೆಸು ಅಪ್ಪ. ಯಾರ ನಿನ್ನ ವಾಕ್ಯಗಳನ್ನು ಕೇಳ್ತಾ ಇದ್ದಾರೋ ಅವರ ಇಡೀ ವಾರದುದಕ್ಕೆ ಅವರ ಸಂಗಡ ನಿನ್ನ ಪ್ರಸನ್ನತೆ ನಿನ್ನ ಆತ್ಮನ ಮೂಲಕವಾಗಿ ತುಂಬಿಸಿ ಅವರನ್ನು ನಡೆಸು. ಅವರನ್ನು, ಅವರ ಕುಟುಂಬಗಳನ್ನು, ಕೆಲಸ ಕಾರ್ಯಗಳನ್ನು, ವಿದ್ಯಾಭ್ಯಾಸಗಳನ್ನು, ಬಿಸ್ನೆಸ್ಗಳನ್ನು ಪ್ರತಿಯೊಂದನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು. ಅವರ ಶರೀರಾತ್ಮ ಪ್ರಾಣಗಳನ್ನ ಹತೋಟಿಗೆ ತೆಗೆದುಕೋ. ಈಗಲೂ ಎಲ್ಲ ಘನ ಮಾನವಿನೊಬ್ಬರಿಗೆ ಸಲ್ಲಿಸ್ತಾ ಎಲ್ಲ ಸ್ತುತಿ ಸ್ತೋತ್ರಗಳ ಅಧಿಪತಿಗಳನ್ನೊಬ್ಬರನ್ನು ಸಲ್ಲಿಸ್ತಾ ಯೇಸುವೆ ನಿನ್ನ ಗರುಡ ನಾಮದಲ್ಲಿ ಪ್ರಾರ್ಥನೆ ತಂದೆ, ಆಮೇನ್. ನಂಬಿಕೆಯಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮತೆ, ಶಾಂತಿ, ಐಕ್ಯತೆ, ಸಮಾಧಾನ, ದೇವರ ಆಶೀರ್ವಾದಗಳು ನೆರೆದು ಬಂತ ಒಬ್ಬೊಬ್ಬರ ಸಂಗಡ, ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರ ಸಂಗಡ, ಎಲ್ಲ ದೈವ ಭಕ್ತರ ಸಂಗಡ, ಭೂಲೋಕದೆಲ್ಲ ಜನಸಂಗಡ ಸದಾಕಾಲ ನೆಲೆಯಾಗಿರಲಿ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸೆಡ್ ವೀಕ್.